ಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು, ವೈರಾಗ್ಯದ ತವನಿಧಿ ನಮ್ಮ ನಿಮ್ಮೆಲ್ಲರ ಆರಾಧ್ಯವಾಗಿರುವಂಥ ನೀರ ತಾವರೆಯಾದಂಥ ಅಕ್ಕನನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಹಾಗೆ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ನಿಮ್ಮೆಲ್ಲರ ಬಸವಚೇತನಕ್ಕೆ ಭಕ್ತಿಯಿಂದ ಶರಣೋ ಶರಣಾರ್ಥಿ. ನಿನ್ನೆಯ ದಿನ ಅಕ್ಕ ತನ್ನ ಗುರುಕರುಣೆಯನ್ನು ಪಡ್ಕೊಂಡು ಅನುಭವ ಮಂಟಪದಲ್ಲಿ ಹಲವಾರು ಪ್ರಭುದೇವರು ಅಕ್ಕನನ್ನ ಪ್ರಶ್ನೆಯನ್ನ ಕೇಳ್ತಾ, ಅಕ್ಕ ಸರಿಯಾದ ರೀತಿಯಾಗಿ ಪ್ರೀತಿಯಿಂದ ಸಮಾಧಾನದಿಂದ ಉತ್ತರವನ್ನೆಲ್ಲ ಕೊಟ್ಟು, ತದನಂತರ ಅಕ್ಕನಷ್ಟೇ ಅಲ್ಲ ಅಲ್ಲಿರೋರೆಲ್ಲರೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವದ ಎಡೆಯನ್ನ ಮಾಡ್ತಾರೆ ಅಕ್ಕನಿಗೆ ಅನ್ನುವಂಥದ್ದು. ಬಸವಣ್ಣನವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಾಗಿರುವಂತಹ ಅನುಭವವನ್ನ ವ್ಯಕ್ತಪಡಿಸ್ತಾರೆ. ಅಕ್ಕ ಭಕ್ತಿ ಯೋಗವನ್ನ ಪಡ್ಕೊಂಡು ಆ ಅಕ್ಕ ಇಡೀ ಅನುಭವ ಮಂಟಪದ ಕರುಣೆಯ ಕಂದ ಆಗಿರ್ತಾರೆ. ಅವರ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನೆಲ್ಲವನ್ನು ಕೂಡ ಪಡ್ಕೊಂಡು ಈಗ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ಬರುವಂತ ಅನುಭವಗಳನ್ನ ಎಲ್ಲರೂ ನೀಡುವಂತ ಜ್ಞಾನದ ಬುತ್ತಿಯನ್ನ ಪಡ್ಕೊಂಡು ಶ್ರೀಗಿರಿಯತ್ತ, ಆ ಶ್ರೀಶೈಲದತ್ತ ಹಡಿ ಇಡುವಂತ ಸಂದರ್ಭದಲ್ಲಿ ನನ್ನ ಮುಂದಿನ ಹಾದಿ ಹೇಗಿರಬೇಕು, ನನ್ನ ಮುಂದಿನ ಆ ಸಾಧನೆ ಹೇಗಿರಬೇಕು ಅನ್ನುವಂಥದ್ದನ್ನ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ನೆನ್ನೆಯ ದಿನ ತಿಳಿಸಿದಂತೆ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಾಗಿರುವಂತಹ ಅನುಭವದ ವಚನ ಸಾಹಿತ್ಯವನ್ನ ನಮಗೆ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಎಲ್ಲರ ವಚನಕ್ಕಿಂತಲೂ ಕೂಡ ಅಕ್ಕನ ವಚನ ಇಷ್ಟೊಂದು ವಿಶೇಷವಾಗಿದೆ ಅನ್ನುವಂಥದ್ದನ್ನ ಶರಣವಾಣಿಯಲ್ಲೇ ನಾವು ಕೇಳಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದು ವಿಶೇಷವಾಗಿ ಷಟ್ಸ್ಥಲ ಚಕ್ರವರ್ತಿಗಳಾಗಿರುವಂತಹ ಚನ್ನಬಸವಣ್ಣನವರು ಅಷ್ಟು ಸುಲಭಕ್ಕೆ ಎಲ್ಲರನ್ನೂ ಕೂಡ ಒಪ್ಪಿಕೊಳ್ಳುವಂತ ಶಿವಯೋಗಿ ಅಲ್ಲ ಚನ್ನಬಸವಣ್ಣನವರು ಅಂತ ಅಕ್ಕನನ್ನ ಒಪ್ಪಿಕೊಂಡು ಇಡೀ ಎಲ್ಲರ ವಚನಕ್ಕಿಂತಲೂ ಅಕ್ಕನ ಒಂದು ವಚನ ನಿರ್ವಚನ ಅಂದಿರ್ಬೇಕಾದ್ರೆ ಎಂಥ ಸಾಧನೆಯ ಸಿದ್ಧಿಯನ್ನ ಪಡ್ಕೊಂಡಿರ್ಬೇಕು ಅಕ್ಕ ಅನ್ನುವಂಥದ್ದು. ಅಂತ ಅಕ್ಕನಲ್ಲಿ ಎಂಥ ಭಕ್ತಿ ಇತ್ತು ಅನ್ನುವಂಥದ್ದನ್ನ ಬಸವಣ್ಣವರು ಹೇಳ್ತಾರೆ. ಎನ್ನ ಭಕ್ತಿ ಶಕ್ತಿಯೂ ನೀನೆ, ಎನ್ನ ಯುಕ್ತಿಯು ಶಕ್ತಿಯೂ ನೀನೆ, ಎನ್ನ ಮುಕ್ತಿಯ ಶಕ್ತಿಯೂ ನೀನೆ, ಎನ್ನ ಮಹಾಗಣದ ಆ ನಿಲುವಿನಿಗೆ ಆ ಪ್ರಭೆಯನ್ನುಂಟು, ತಳವಳಗಾದ ಆ ಸ್ವಯಂ ಜ್ಞಾನ ಕೂಡಲ ಚೆನ್ನ ಸಂಗೈನಲ್ಲಿ ಮಹಾದೇವಿ ಅಕ್ಕನ ನಿಲುವು ಮಡಿವಾಳನಿಂದ ನಾನು ಕೇಳಿ ತಿಳಿದುಕೊಂಡೆ ಪ್ರಭು ಎನ್ನುವಂಥದ್ದು ಹೇಳ್ತಾರೆ ಬಸವಣ್ಣನವರು. ನನಗೆ ಅಕ್ಕನ ಬಗ್ಗೆ ಉಡುತಡಿಯಿಂದ ಬರ್ತಾರೆ ಅಂತ ಗೊತ್ತಿತ್ತು, ಅಲ್ಲಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವವನ್ನು ಒತ್ತು ಬರ್ತಾ ಇದ್ದಾರೆ ಅಂತ ವೈರಾಗ್ಯದ ತವನಿಧಿಯಾಗಿರುವಂಥ ಅಕ್ಕನ ಬಗ್ಗೆ ನನಗಿನ್ನೂ ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಆದರೆ ಮಡಿವಾಳ ಮಾಚಿ ತಂದೆಯ ಮುಖಾಂತರವಾಗಿ ನಾನು ಇನ್ನೂ ಎಷ್ಟೊಂದು ಅಕ್ಕನ ಬಗ್ಗೆ ತಿಳ್ಕೊಂಡೆ, ನನಗೆ ಅಕ್ಕನ ಬಗ್ಗೆ ಗೊತ್ತಾಯ್ತು ಅನ್ನುವಂಥದ್ದನ್ನ ಬಸವಣ್ಣವರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಮುಂದುವರೆದು ಅಕ್ಕ ಮತ್ತೆ ಅಕ್ಕನನ್ನ ಕುರಿತು ಮಡಿವಾಳ ಮಾಚೆಯನ್ನರು ಆ ವಚನವನ್ನ ಸ್ಮರಿಸಿದ ನಂತರ ಅಕ್ಕ ಹೇಳ್ತಾರೆ, ಕಾಮಿಯಾಗಿ ನಿಷ್ಕಾಮಿಯಾದಂತ ಅಕ್ಕ ಸೀಮೆಯನ್ನು ಗೆದ್ದು ನಿಸ್ಸೀಮೆಯಾದವಳು, ಬದಿಯ ಸಂಘವನ್ನ ತೊಳೆದು ಭವಬಾಧೆಯನ್ನ ಹರಿದಳು, ಬಸವಣ್ಣನ ಗತಿಯೆಂದು ಬರಲು ನಾನು ಮಡಿಯ ಹಾಸಿ ನಡೆಸಿದೆ, ನೆಡುವುದಕ್ಕೆ ಹಾಸಿದ ಮಡಿಯ ಸರ್ವಾಂಗಕ್ಕೆ ಹೊದ್ದಳು, ಆ ಮಡಿಯ ಬೆಳಗಿನೊಳಗೆ ನಿರ್ವಯಲಾದಳು ಅಕ್ಕ. ಕಲಿದೇವರ ದೇವಯ್ಯ ಮಹಾದೇವಿ ಅಕ್ಕನ ನಿಲುವ ಬಸವಣ್ಣನ ಕೃಪೆಯಿಂದ ನಮಗೆ ತಿಳಿತು ಅನ್ನುವಂಥದ್ದನ್ನ ಪ್ರಭುದೇವರಿಗೆ ಹೇಳ್ತಾರೆ ಮಡಿವಾಳ ಮಾಚೆಯವರು. ನಾನು ಅಕ್ಕನನ್ನ ಕಂಡಾಗ ಒಂದು ರೀತಿಯಾಗಿ ಆಕೆಗಿರುವಂಥ ಸೌಂದರ್ಯವನ್ನ, ಆಕೆ ಈ ಇರುವಿಕೆಯನ್ನ, ಆಕೆ ವೈರಾಗ್ಯವನ್ನ ನೋಡಿ ಕೆಲವೊಂದು ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ತುಂಬಾ ನಮ್ಮನ್ನು ಆಕರ್ಷಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಆಕರ್ಷಣೀಯವಾಗಿರ್ತಕ್ಕಂಥ ಆ ವೈರಾಗ್ಯದ ತವನಿಧಿಯನ್ನ ನೋಡಿದಂಥ ವ್ಯಕ್ತಿ ಒಂದು ವಸ್ತುವನ್ನು ನೋಡಿದ್ರೆ ಅದು ನನಗೆ ಬೇಕು ಅಂತ ಹೇಳಿ ಹೇಗೆ ಅಪೇಕ್ಷೆಯನ್ನ ಪಡ್ತೀವೋ ಆ ರೀತಿಯಾಗಿರ್ತಕ್ಕಂಥ ಕಾಮಿಯಾಗಿ ನಿಷ್ಕಾಮಿಯಾಗಿರ್ತಕ್ಕಂಥ ಅಕ್ಕ ಸೀಮೆಯಲ್ಲಿದ್ದು ನಿಸ್ಸೀಮೆಯನ್ನ
ಹೊಂದಿರುವಂತಹ ಸೀಮಾತೀತವಾಗಿರುವಂತಹ ಸಾಧನೆಯ ಸಿದ್ಧಿಯನ್ನ ಪಡ್ಕೊಂಡಿರುವಂತಹ ಅಕ್ಕ ಈ ಭವಿಯ ಸಂಘವನ್ನ ತೊಡೆದು ಭವವನ್ನೇ ಗೆದ್ದು ಬಂದಿರುವಂಥದ್ದು. ಇಲ್ಲಿ ಭವಿಯ ಸಂಘ ಅಂದ್ರೆ ಕೌಶಿಕನ ಮಹಾರಾಜನ ಒಂದು ವಾತಾವರಣದಲ್ಲಿದ್ದು ಅಂತಹ ಭವಿಯ ಸಂಘವನ್ನು ಗೆದ್ದು ಆಕೆ ಕಲ್ಯಾಣದತ್ತ ಕ್ರಮಿಸುವಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಹಾಗೆ ಮಡಿವಾಳ ಮಾಚಿ ತಂದೆ ಮಡಿಯನ್ನ ಹಾಕುವಂತ ಸಂದರ್ಭದಲ್ಲಿ ಆ ಅಡಿಯನ್ನ ಹಿಡ್ತಾ ಬರಲಿಲ್ಲ ಅಕ್ಕ. ಆ ಮಡಿಯನ್ನ ತನ್ನ ಪರಮಾತ್ಮನು ಕೊಟ್ಟಿರುವಂತ ಅದನ್ನ ನಾನು ಮಡಿಯನ್ನ ತುಳಿದು ಬರುವಂಥದ್ದಲ್ಲ, ಅದನ್ನ ನನ್ನ ಹೃದಯಕ್ಕೆ ಅಪ್ಪಿಕೊಂಡು ಬರಬೇಕು ಅನ್ನುವಂಥದ್ದು. ಆ ಮಡಿಯನ್ನ ಇಡೀ ಸರ್ವಾಂಗಕ್ಕೆ ನಾನು ಗೊತ್ತು ಮಡಿಯನ್ನ ಅದನ್ನ ಎತ್ಕೊಂಡು ಬರುವಂಥದ್ದನ್ನ ಅದನ್ನು ಸೂಕ್ಷ್ಮವಾಗಿ ಮಡಿವಾಳ ಮಾಚಿ ತಂದೆ ಗಮನಿಸಿರುವಂಥದ್ದನ್ನ ಬಸವಣ್ಣರು ಹೇಳ್ತಾರೆ. ಅಕ್ಕನ ವ್ಯಕ್ತಿತ್ವ ಎಂಥದ್ದು, ಅಕ್ಕನ ನಿಲುವು ಎಂಥದ್ದು, ಅಕ್ಕನ ನಾಸಿದಂತ ಮಡಿಯನ್ನ ಸ್ಪರ್ಶಿಸಲಾರದೆ ಅದಕ್ಕೆ ನಮಸ್ಕಾರವನ್ನ ಮಾಡಿ ಅದನ್ನ ತನ್ನ ಒದ್ದು ಅಕ್ಕ ಅಡಿ ಇಡುವಂಥದ್ದನ್ನ ನಾವು ನೋಡಿದ್ವಿ ಅನ್ನುವಂಥದ್ದನ್ನ ಅದನ್ನ ಗುರ್ಸಿರುವಂಥದ್ದು ಯಾರು ಗುರ್ಸಿರಲ್ಲ. ಆಗ ಬಸವಣ್ಣರವ್ರಿಗೆ ಮಡಿವಾಳ ಮಾಚಿ ತಂದೆ ಪರಿಚಯವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು. ಹಾಗೆ ನುಡಿ ಗಿಡಗೊಂದು ಘನವ ಹಿಡಿದು ಬಡಿ ಬಂಧಿಸಿದಳು, ಎಡೆ ಇಲ್ಲದ ಪರಿಪೂರ್ಣದೊಳಗೆ ನಡೆನುಡಿಗೆಟ್ಟಳು, ತನ್ನ ನಿಲುಗಡೆಯ ನಿಜವ ತಾನಾರೆಂದಳಿದು ಎನ್ನಂತೆ ಸ್ವಯವಾದಳು ಅಕ್ಕ. ಗುಹೇಶ್ವರನಿಂದ ಸಾಕ್ಷಿಯಾಗಿ ಮಹಾದೇವನ ಅಕ್ಕನ ನಿಲುವು ಕೊಂಡಾಡುವುದಕ್ಕೆ ತೆರವಿಲ್ಲ ಕಾಣ ಮಡಿವಾಳ ಮಾಚಯ್ಯ. ಅಕ್ಕನ ಬಗ್ಗೆ ಏನು ಹೇಳೋದು, ಆಕೆ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಅನ್ನುವಂಥದ್ದನ್ನ ಪ್ರಭುದೇವರು ಹೇಳ್ತಾರೆ. ಅಷ್ಟೊಂದು ಪರಿಪೂರ್ಣವಾಗಿರುವಂತ ಅಕ್ಕನ ವೈರಾಗ್ಯವನ್ನ ನಾವು ಹೇಗೆ ಹೇಳೋದು, ಒಂದು ಮಾತಲ್ಲಿ ಹೇಳೋದಕ್ಕಾಗಲ್ಲ, ಅದಕ್ಕೆ ಹೇಳೋದಕ್ಕೆ ಪದಗಳೇ ಇಲ್ಲ ಅಂತೇಳಿ ಪ್ರಭುದೇವರು ಹೇಳ್ತಾರೆ. ಅದಕ್ಕೆ ಅಕ್ಕ ಹೇಳ್ತಾರೆ, ಎಲ್ಲವನ್ನರಿದು ಫಲವೇನಯ್ಯ ತನ್ನ ಅರಿಯಬೇಕಲ್ಲದೆ, ಎಲ್ಲಲ್ಲಿ ಅರಿವು ಸ್ವಯವಾಗಿರಲು ಅನ್ಯ ಕೇಳಲುಂಟೆ, ಚನ್ನ ಮಲ್ಲಿಕಾರ್ಜುನಯ್ಯ ನೀ ನರಿವಾಗಿ ಮುಂದು ತೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನ ಧರಿಸಿದನೆಯ ಪ್ರಭುವೇನಂತದ್ದು. ಎಲ್ಲವನ್ನ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಕೂಡ ತನ್ನ ತಾನು ಅರಿತುಕೋಬೇಕು ಮೊದಲು ಅನ್ನುವಂಥದ್ದನ್ನು ಹೇಳ್ತಾರೆ. ನಾನು ಸ್ವಯಂ ನಾನೇ ಅರಿತುಕೊಂಡು ಅನ್ಯರನ್ನ ನಾನು ಕೇಳೋದಕ್ಕಾಗ್ತದ, ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಚನ್ನಮಲ್ಲಿಕಾರ್ಜುನ ನೀನು ಕೊಟ್ಟಿರುವಂತ ಆ ಜ್ಞಾನವನ್ನ ಅನುಭವವನ್ನ ಮತ್ತೆ ನನ್ನ ಅರಿವಿಗೆ ತಂದುಕೊಂಡು ನಾನೇ ಅದನ್ನ ಪಡ್ಕೊಂಡೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಕ್ಕ ಅನ್ನುವಂಥದ್ದು. ನಿಮ್ಮಿಂದ ನಾನು ಅರ್ತೆ ಅನ್ನುವಂಥದ್ದು, ಬಸವಣ್ಣನಿಂದ ನಾನೆಲ್ಲವನ್ನು ಕೂಡ ಈ ಅನುಭವ ಮಂಟಪದಿಂದ ಒಬ್ಬೊಬ್ಬರಲ್ಲಿ ಒಂದೊಂದು ಜ್ಞಾನವನ್ನ ಅನುಭವವನ್ನ ಪಡ್ಕೊಂಡೆ ಅನ್ನುವಂಥ ಮಾತು ಹೇಳ್ತಾರೆ. ಆದ್ರೆ ಕೆಲವರು ಅಲ್ಪ ಸಾಧನೆಯನ್ನ ಮಾಡಿ ಮಹಾ ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂತಹ ಸಾಧನೆ ಇದಲ್ಲ. ಆ ಸಾಧನೆ ಎನ್ನುವಂಥದ್ದು ಹೇಗಪ್ಪ ಅಂದ್ರೆ ಶರಣರು ಹೇಳುವಂತೆ ಅನುಭವದ ನಿಲುವಿನಲ್ಲಿ ಅದನ್ನ ಅರಿಬೇಕು ಅನ್ನುವಂಥದ್ದನ್ನ ಅಕ್ಕ ಇಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಆದ್ರೆ ಅಕ್ಕ ಮತ್ತೆ ಪ್ರಭುವನ್ನ ಕುರಿತು ಹೇಳುವಂಥದ್ದ ಅನುಭವವನ್ನ ನೋಡೋಣ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವಮುಖ ದೂರದು, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಅನುಭವ ಸಂಘದಿಂದಲಾನು ಪರಮಸುಖಿಯಾದ ಬದುಕಿದನೆಯ ಪ್ರಭುವೇನಂದು. ಆ ಅನುಭವ ಮಂಟಪಕ್ಕೆ ಬಂದು ಎಲ್ಲ ಶರಣರ ಸಂಘದಿಂದ ನಾನು ಅನುಭವವನ್ನ ಪಡ್ಕೊಂಡೆ. ಹೇಗಪ್ಪ ಅಂದ್ರೆ ಕಲ್ಲಿಗೆ ತಾಕಿ ಹೇಗೆ ಅಗ್ನಿ ಪ್ರಕಟವಾಗ್ತದೋ ಹಾಗೆ ನೀರು ಸ್ವಲ್ಪ ಮಣ್ಣಿನ ಮುಖಾಂತರವಾಗಿ ಬೀಜ ಹೇಗೆ ಭೂಮಿಗೆ ಹಾಕಿದ್ರೆ ತನ್ನ ತನವನ್ನ ಕಳ್ಕೊಂಡು ಸಸಿಯಾಗ್ತದೋ ಹಾಗೆ ದೇಹ ಗುಣಗಳನ್ನೆಲ್ಲವನ್ನ ಅಳೆದು ಆ ಅಂಗ ಗುಣಗಳನ್ನ ಲಿಂಗ ಗುಣಗಳನ್ನಾಗಿ ಮಾಡಿಕೊಂಡೆ ನಾನು ವಿಷಯಾನಂದದಿಂದ ಹೊರಬಂದು ಆ ಪರಮಾನಂದ ಸ್ಥಿತಿಯನ್ನ ನಾನು ಅನುಭವಿಸ್ತೇನೆ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಮತ್ತೆ ಮುಂದುವರೆದು ಹೇಳ್ತಾರೆ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನಾನು ತನುಶುದ್ಧವಾಯಿತಯ್ಯ. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ನನ್ನ ಮನಶುದ್ಧವಾಯಿತು. ಒರೆದೊರೆದು ಕಡಿದೊರೆದು ಒರೆದೊಡೆದರೆ ಆಗು ಮಾಡಿದ ಕಾರಣ ಎನ್ನ ಮನಶುದ್ಧವಾಯಿತು. ಎನ್ನ ಸರ್ವಾಂಗ ಲಿಂಗ ಭೋಗೋಪಭೋಗಿಯಾಗಿ ಇವೆಲ್ಲವೂ ಶರಣರಿಗರ್ಪಿತವಾಗಿ ಎನ್ನ ಪ್ರಾಣ ಶುದ್ಧವಾಯಿತು. ಎನ್ನ ಸರ್ವೇಂದ್ರಿಯಗಳೆಲ್ಲವೂ ಕೂಡ ನಿಮ್ಮ ಶರಣರ
ಕೊಂಡ ಕಾರಣ ಅನ್ನುವಂಥದ್ದು. ಇಡೀ ಆ ಶರಣರು ನೀಡಿರುವಂತಹ ಪ್ರಸಾದವನ್ನ ಕೊಂಡು, ಇಡೀ ಶರೀರ ಪ್ರಸಾದವನ್ನ ಕೊಂಡು ಕಾರಣ ಇದೆಲ್ಲವೂ ಕೂಡ ನನಗೆ ದೊರೀತು ಅನ್ನುವಂಥದ್ದು. ಎಲ್ಲ ಸರ್ವಾಂಗ ಶುದ್ಧವಾಯಿತು ನಿಮ್ಮ ಶರಣರಿಂದ, ಎನ್ನ ಆಗು ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರಿಗೆ ನಾನು ತೊಡಿಗೆಯಾದೆ. ಎಲ್ಲ ಶರಣರ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಎಲ್ಲ ಶರಣರ ಸಂಘದಿಂದ, ಅನುಭವದಿಂದ ನೀವು ನನ್ನನ್ನು ಹೊರಹೆಚ್ಚಿ ನೋಡಿ ಆ ಪರಿಶುದ್ಧತೆಗೆ ನೀವು ನನ್ನನ್ನು ಒಳಪಡಿಸಿರೋದ್ರಿಂದ ಇಡೀ ಸರ್ವಾಂಗವೆಲ್ಲೂ ಕೂಡ ಅಂಗಭೋಗ ಎಲ್ಲ ಎಳೆದು ಲಿಂಗ ಭೋಗೋಪಭೋಗಿಯಾಗಿದ್ದೆ ಎನ್ನುವಂಥದ್ದು. ಆ ಸರ್ವೇಂದ್ರಿಯಗಳೆಲ್ಲವೂ ಕೂಡ ಶರಣ ಪ್ರಸಾದವನ್ನ ಕೊಂಡು ನಾನು ಮುಕ್ತಳಾದೆ ಎನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಅಕ್ಕನಿಗೆ ಕಲ್ಯಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಇಡೀ ಅನುಭವ ಮಂಟಪದ ಎಲ್ಲ ತಾಯಂದಿರು ಕೂಡ ಆಕೆ ಅಷ್ಟು ದೂರದಿಂದ ಬಂದಂತ ಸಂದರ್ಭದಲ್ಲಿ ಆಕೆ ಎಲ್ಲ ರೀತಿಯ ಆರೈಕೆ ಪೂರೈಕೆಗಳನ್ನ ಮಾಡ್ತಾರೆ ಅನ್ನೋದು. ನಾವು ನಮ್ಮ ಮಕ್ಕಳು ಉದಾಹರಣೆಗೆ ಎಲ್ಲರೂ ದೂರದ ಊರಿಗೆ 1 ವರ್ಷ ಅಥವಾ 2 ವರ್ಷ ಹೋಗಿ ಮತ್ತೆ ಬಂದಾಗ ನಮ್ಮ ಮಕ್ಕಳನ್ನ ನೀನು ಸರಿಯಾಗಿ ಸ್ನಾನ ಮಾಡ್ತಿದ್ದೋ ಇಲ್ಲೋ, ನೀನು ಬಟ್ಟೆ ತೊಳ್ಕೊಳ್ತಿದ್ದೋ ಇಲ್ಲೋ ಅಂತೇಳಿ ತಾಯಿ ಮಗುವಿಗೆ ಎಲ್ಲ ರೀತಿಯಾಗಿರುವಂತ ವಸ್ತುವಿನ ಮುಖಾಂತರವಾಗಿ ಎಲ್ಲ ಮಡಿಯನ್ನ ಮಾಡಿಕೊಟ್ಟ ಹಾಗೆ ನೀನು ಹೇಗಿದ್ದೆ, ನೀನು ಇನ್ನು ಮುಂದೆ ಹೇಗಿರ್ಬೇಕು ಅನ್ನುವಂಥದ್ದು ತಾಯಿ ಮಕ್ಕಳಿಗೆ ಅರಿವನ್ನ ಮೂಡಿಸೋ ರೀತಿ ಅಕ್ಕನಿಗೂ ಕೂಡ ಅಲ್ಲೆಲ್ಲರೂ ಕೂಡ ಆರೈಕೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕ ಹೇಳ್ತಾರೆ, ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ತನ್ನ ಭಕ್ತಿಯ ಪ್ರಸಾದವನ್ನ ಕೊಟ್ಟು, ಚನ್ನಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟು, ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವನ್ನ ಕೊಟ್ಟು, ಸಿದ್ದರಾಮಯ್ಯನ ಶಿಶುಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಾಧಿಸಿಕೊಟ್ಟು, ಮಡಿವಾಳ ಮಾಚಿ ತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಳ ಪ್ರಸಾದವ ನಿಶ್ಚಯಿಸಿಕೊಟ್ಟು, ಇಂತಿ ಅಸಂಖ್ಯಾತರೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡವಿ ರಕ್ಷಿಸಿದ ಕಾರಣ ಚನ್ನಮಲ್ಲಿಕಾರ್ಜುನೆಯ ಪಾದಕ್ಕೆ ಯೋಗ್ಯಳಾದೇನು. ಎಲ್ಲರೂ ಕೂಡ ನನಗೆ ಒಂದೊಂದು ರೀತಿಯಾಗಿರುವಂತಹ ಭಕ್ತಿ ಪ್ರಸಾದವನ್ನ, ಹೊಕ್ಕ ಪ್ರಸಾದವನ್ನ, ಆ ಜ್ಞಾನ ಪ್ರಸಾದವನ್ನ, ಆ ಪ್ರಾಣದ ಪ್ರಸಾದವನ್ನ, ಆ ನಿರ್ಮಲವಾಗಿರುವಂತಹ ಪ್ರಸಾದವನ್ನ ನಿಶ್ಚಯಿಸಿ ಕೊಟ್ಟಂತಹ ಪ್ರಸಾದವನ್ನ ಎಲ್ಲರೂ ಕೂಡ ಕರುಣದ ಪ್ರಸಾದವನ್ನ ಕೊಟ್ರಿ. ಹೇಗೆ ಕೊಟ್ರಿ ಅಂದ್ರೆ, ತಾಯಿ ಪ್ರಸಾದ ಮಾಡಲ ಇಲ್ಲ ಅಂತ ಅಂದಾಗ ಮಗುವಿಗೆ ರಮಿಸ್ತಾಳೆ. ನೋಡು ಮಗು, ಇದು ಬಹಳ ಚೆನ್ನಾಗಿರ್ತದೆ, ಇದನ್ನು ಪ್ರಸಾದ ಮಾಡು, ಇದು ನಿನ್ನ ಆರೋಗ್ಯಕ್ಕೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಗೆ ತಾಯಿ ಮಗುವಿನ ತಲೆಯನ್ನ ಸವರಿ ಹೇಗೆ ಉಣಿಸ್ತಾಳೋ ಹಾಗೆ ನೀವೆಲ್ಲರೂ ಕೂಡ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನ ತಲೆಯನ್ನ ಎಡವರಿಸಿರಿ, ಆ ಕರುಣದ ಪ್ರಸಾದವನ್ನ ನೀಡಿದ್ರಿ, ಆ ಪ್ರಸಾದದಿಂದ ನಾನು ಯೋಗ್ಯಳಾದೆ ಎನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಅವ್ವೆ ನೀಲವ್ವೆ ಮೋಹದ ಮಗಳಾಗಿ ಅಪ್ಪ ಬಸವಣ್ಣನವರ ಸುಚಿತ್ತದ ಪುತ್ತಳಿಯೇ, ನಿಕ್ಕಳಂಕ ಸದ್ಗುರು ಪ್ರಭುದೇವರ ಸತ್ಯದ ಸೊಸೆಯೇ, ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿಯೇ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನೊಡನೆ ಹುಟ್ಟಿದವಳ ಅನ್ನುವಂಥದ್ದು. ಬಸವಣ್ಣನವರ ಆ ನೀಲಮ್ಮ ಅವರು ಮಗಳಂತೆ ಆ ಪ್ರೀತಿಯಿಂದ ಅಕ್ಕನನ್ನ ಅಲ್ಲಿ ಆರೈಕೆಯನ್ನ ಮಾಡ್ತಾರೆ. ಅಕ್ಕ ಬರುವಂತ ಸಂದರ್ಭದಲ್ಲಿ ತ್ರಿಪುರಾಂತಕ ಕೆರೆಯಿಂದ ಬಂದಂತ ಸಂದರ್ಭದಲ್ಲಿ ಆಕೆ ಹಾಗೆ ಎಲ್ಲ ಈಗ ನಾವೇನ್ ಮಾಡ್ತೀವಿ, ಎಲ್ಲ ಪರಿಕರಗಳಿಂದ ಇಡೀ ದೇಹವನ್ನ, ವಸ್ತುವನ್ನ ಶುಚಿರ್ಭೂತವನ್ನಾಗಿಗೊಳಿಸಿಕೊಂಡು ಸ್ವಚ್ಛವಾಗಿ ಅಲಂಕಾರವನ್ನ ಮಾಡ್ಕೊಳ್ತೀವಿ. ಆದ್ರೆ ಅಕ್ಕ ಯಾವ ಅಲಂಕಾರವನ್ನು ಕೂಡ, ಯಾವುದರ ಸ್ವಚ್ಛತೆಯನ್ನ ಮಾಡ್ಕೊಳ್ಳೋದು, ಮನದ ಸ್ವಚ್ಛತೆಯೇ ಮೊದಲು ಅನ್ನುವಂಥದ್ದು. ಆ ಚನ್ನಮಲ್ಲಿಕಾರ್ಜುನನ್ನ ಕಾಣುವಂತ ನಿಟ್ಟಿನಲ್ಲಿ ಅಕ್ಕ ಎಲ್ಲವೂ ಕೂಡ ನೀನು ಕೊಟ್ಟಿದ್ದು ಅನ್ನುವಂಥ ಭಾವದಿಂದ ಬರುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಬಂದಾಗ ಹೀಗೆ ಹೇಳಿದ ಹಾಗೆ ತಾಯಿ ಹೇಗೆ ಮಗುವನ್ನ ಹಾರೈಕೆ ಮಾಡ್ತಾರೋ, ಆ ನೀಲಮ್ಮ ತಾಯಿ ಅವರೆಲ್ಲರೂ ಕೂಡ ಕಲ್ಯಾಣದ ಹೆಂಗಳೆಯಲ್ಲಿ ಎಲ್ಲರೂ ಸೇರಿ ಅಕ್ಕನಿಗೆ ಇಡೀ ಕಾಯವನ್ನು ಶುಚಿರ್ಭೂತಗೊಳಿಸಿ, ಇಡೀ ತಲೆಯ ಚಿಕ್ಕನ್ನ ಬಿಡಿಸಿ ಆಕೆಗೆ ಹಾರೈಕೆ ಪೂರೈಕೆಯನ್ನ ಮಾಡಿ ಆಕೆಗೆ ಮೃಷ್ಟಾನ್ನವನ್ನ, ಒಳ್ಳೆ ಪ್ರಸಾದವನ್ನ ಮಾಡಿಸಿ ಬಸವಣ್ಣನವರು ಮಗಳಂತೆ ತಾಯಿಯಂತೆ ಅವರನ್ನ ಪೋಷಣೆಯನ್ನು ಮಾಡಿ ಪ್ರೀತಿಯಿಂದ ಆ ಪುತ್ಥಳಿಯನ್ನ ಹೇಗೆ ಒಳಪನ್ನ ಬರೋ ಹಾಗೆ ನಾವು ಶೋಭಾಯಮಾನವಾಗಿ ಕಾಣೋ ಹಾಗೆ ಹೇಗಿಡ್ತೀವೋ ಅಷ್ಟು ಸುಂದರವಾಗಿ ಅಕ್ಕನನ್ನ ಕಾಯ್ದ್ರು ಅನ್ನುವಂಥದ್ದು. ಅಂತ ಅಕ್ಕನನ್ನ ಪ್ರಭುದೇವರು ಹೇಳ್ತಾರೆ ಸತ್ಯದ ಸೊಸೆ ಅಂತೇಳಿ.
ಈಗ ತಂದೆ ತಾಯಿಗಳಾದಂಥವ್ರು ಅಂತ ಪ್ರಶ್ನೆಯನ್ನ ಮಕ್ಕಳಿಗೆ ಯಾರು ಕೇಳಲ್ಲ. ಆ ರೀತಿಯಾಗಿರುವಂತ ಪರೀಕ್ಷೆಯನ್ನ ತಂದೆ ತಾಯಿಗಳು ಯಾರು ಮಾಡಲ್ಲ. ಆದ್ರೆ ಲೌಕಿಕವಾಗಿರುವಂತ ಭೌತಿಕವಾಗಿರುವಂತ ಸಾಂಸಾರಿಕ ಜೀವನದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ಎಲ್ಲರೂ ಕೂಡ ಎದುರವರು ಮಾವನಿಗೆ, ಹಿರಿಯರಿಗೆ ಭಯ ಪಡ್ತಾರೆ. ಹಾಗೆ ಅವರಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ ಕಾಣ್ತಾರೆ. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಗೌರವ ಸ್ಥಾನದಲ್ಲಿರುವಂತ ಪ್ರಭುದೇವರು ಆಕೆಗೆ ಎಚ್ಚರಿಕೆಯನ್ನ ಕೊಡೋದಿರ್ಬೋದು, ಪ್ರಶ್ನೆಯನ್ನ ಕೇಳೋದಿರ್ಬೋದು, ಹೀಗೆ ಇರಬೇಕು ಅನ್ನುವಂಥದ್ದು, ನೀನು ಹೇಗಿದೆಯಾ ಅನ್ನುವಂಥದ್ದನ್ನ ಪರಿಪರಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಅದನ್ನ ಉಲ್ಲೇಖ ಮಾಡಿರ್ಬೋದು ಅನ್ನುವಂಥದ್ದು. ಹಾಗೆ ಅವರೆಲ್ಲರ ಹಾರೈಕೆ ಪೂರೈಕೆಯಿಂದ ಅಕ್ಕ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡು ಮುಂದೆ ಸಾಗಿರ್ತಕ್ಕಂಥದ್ದ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಬಸವಣ್ಣನವರು ಕಪ್ಪಡಿಯಿಂದ ಕಲ್ಯಾಣಕ್ಕೆ, ಕಪ್ಪಡಿಯಿಂದ ಆ ಕೂಡಲ ಸಂಗಮವನ್ನ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ನೀಲಾಂಬಿಕೆಯನ್ನ ಆ ಕಡೆ ಕರ್ಕೊಂಡ್ಬರೋದಕ್ಕೆ ಅಡಪದ ಅಪ್ಪಣ್ಣನವ್ರಿಗೆ ಹೇಳ್ತಾರೆ. ಕರ್ಕೊಂಡ್ಬರುವಂತ ಸಂದರ್ಭದಲ್ಲಿ ಆ ಭೀಮಾ ನದಿಯ, ಆ ಕೃಷ್ಣಾ ನದಿ ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಈ ಕಡೆ ಬರೋದಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಕರ್ಕೊಂಡ್ಬರೋದಕ್ಕೆ ಅಪ್ಪಣ್ಣಂಗೆ ಹೇಳಿದಾಗ ನೀಲಾಂಬಿಕೆ ತಾಯಿ ಹೇಳ್ತಾರೆ, ಅಲ್ಲಿರುವ ತಂಗಯ್ಯ ಇಲ್ಲಿಲ್ಲವೇ ಅಂತೇಳಿ. ಅಲ್ಲಿರುವಂತ ಬಸವಣ್ಣನವರ ಅಂಗೈಯಲ್ಲೇ ನೋಡಿದ್ರು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಅಕ್ಕ ಏನ್ ನೋಡ್ಬೇಕು, ಯಾರನ್ನು ನೋಡ್ಬೇಕು ಅಂತಾರೋ, ಏನ್ ಅನ್ಕೊಳ್ತಾರೋ ಅದೆಲ್ಲವೂ ಕೂಡ ದರ್ಪಣ ಹೇಗೆ ನನ್ನನ್ನ ನಾನು ನೋಡ್ಕೊಂಡ್ರೆ ನನ್ನನ್ನೇ ಹೇಗೆ ತೋರಿಸ್ತದೋ ಅಕ್ಕನಿಗೂ ಕೂಡ ರೀತಿಯಾಗಿರ್ತಕ್ಕಂಥ ಅನುಭವಗಳಾಯ್ತು ಅನ್ನುವಂಥದ್ದನ್ನ ಶರಣರು ಇಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಹೇಳ್ತಾರೆ, ಸಂದಣಿಗೊಂಡ ಮನ ಹರ್ಷದಿಂದ ಬಸವಣ್ಣ ಅಂಗಣಕ್ಕೆ ಹೋಗಿ ತಿಪ್ಪೆಯ ತೊಪ್ಪಲ ಹಕ್ಕಿಯನ್ನ ತಂದು ಹೇಗೆ ನಿಶ್ಚಯಿಸಿ ಮಾಡಬೇಕು ಅಂತೇಳಿ ಮಾರಯ್ಯನವರ ಸತಿ ಅಷ್ಟೊಂದು ಕಾಯಕ ನಿಷ್ಠೆಯನ್ನ ವ್ಯಕ್ತಪಡಿಸ್ತಾರೋ ಅಷ್ಟೇ ಪ್ರತಿಯೊಂದು ಕೂಡ ನಿಷ್ಠೆಯಿಂದ, ಎಚ್ಚರಿಕೆಯಿಂದ, ಅವಧಾನದಿಂದ ಇರಬೇಕು ಅನ್ನುವಂಥದ್ದನ್ನ ಶರಣರು ಅಲ್ಲಿ ವ್ಯಕ್ತಪಡಿಸ್ತಾರೆ. ಹಲವಾರು ವಚನ ಸಾಹಿತ್ಯಗಳನ್ನ ನಾವು ನೋಡ್ತೇವೆ. ಎಷ್ಟೋ ವಚನಗಳು ನಮಗೆ ಸಿಕ್ಕಿರುವಂಥದ್ದು ಕೆಲವು ವಚನಗಳು ಇಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾರೆ ಶರಣರು. ಆ ವಚನಗಳನ್ನು ಎಷ್ಟಪ್ಪ ಅಂತ ಅಂದ್ರೆ ಲಕ್ಷಾಂತರ ವಚನಗಳಿತ್ತು ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ನಮಗೆ ಸಿಕ್ಕಂತ ಕೆಲವೊಂದು ವಚನಗಳು ಅಂತ ಅನರ್ಘ್ಯ ರತ್ನವನ್ನ ನಾವು ಕಾಯ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಉಲ್ಲೇಖ ಮಾಡ್ತಾರೆ. ಆದ್ರೆ ನಮ್ಮ ಧರ್ಮದಲ್ಲಿ ಎಷ್ಟೋ ಜನಕ್ಕೆ ಪುರುಷನಿಗಷ್ಟೇ ಮುಕ್ತಿಯನ್ನ ಹೊಂದೋದಕ್ಕೂ ಸಾಧ್ಯ, ಮಹಿಳೆಯರಿಗೆ ಅದರ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಕೆಲವೊಂದು ಧರ್ಮದಲ್ಲಿ ಕೇಳ್ತೇವೆ ಅನ್ನುವಂಥದ್ದು. ಹಾಗಾದ್ರೆ ಮಹಿಳೆಯರು ಮುಕ್ತಿಯನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಪುರುಷನಾಗಿ ಹುಟ್ಟಿ ಬಂದು ಮುಕ್ತಿಯನ್ನ ಪಡಿಬೇಕು ಅನ್ನುವಂಥದ್ದು. ಆದ್ರೆ ನಮ್ಮ ಲಿಂಗವಂತ ಧರ್ಮದಲ್ಲಿ ಮಹಿಳೆಯೂ ಕೂಡ ದೀಕ್ಷಾ ಸಂಸ್ಕಾರವನ್ನ ಪಡೆದು ಗುರುಹುಟ್ಟಿ ಗುರುವಾಗುವಂತ ಸಂಸ್ಕೃತಿ, ದೀಕ್ಷೆಯನ್ನ ತಗೊಂಡ್ಕೊಂಡು ಮತ್ತೆ ದೀಕ್ಷೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಏನಿದೆ ಅದು ಬಸವ ಧರ್ಮದಲ್ಲಿ ಮಾತ್ರ ಇರುವಂತದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣನವರು ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನ ಕೊಟ್ಟಿದ್ರಿಂದ ಲಕ್ಷದ ಮೇಲೆ 96,000 ಜನ. ನಾವಿವತ್ತು ಅಂಕೆ ಸಂಖ್ಯೆಗಳನ್ನ ಲೆಕ್ಕವನ್ನ ಜನಗಣತಿಯನ್ನ ಪ್ರಕಾರ ಎಣಿಕೆಯನ್ನು ಮಾಡಿದಾಗ ಈಗ ನೋಡ್ತೀವಿ ಎಷ್ಟೊಂದು ಜನ ಇದೀವಲ್ವಾ ಈ ಭೂಮಿ ಮೇಲೆ ಅಂತೇಳಿ. ಆಗಿನ ಒಂದು ಇದರಲ್ಲಿ ದೇಶ, ಪ್ರಾಂತ್ಯ, ಜಿಲ್ಲೆ, ಗ್ರಾಮಗಳಿಂದ, ದೇಶಗಳಿಂದ ಬಂದು ಅಲ್ಲಿ ಧರ್ಮ ಜಾಗೃತಿಗೋಸ್ಕರವಾಗಿ 770 ಅಮರಗುಣಗಳ ನೇತೃತ್ವದಲ್ಲಿ ಅಲ್ಲಿ ಕಾರ್ಯ ನಿರ್ವಹಿಸಿರುವಂಥದ್ದನ್ನ ನಾವು ನೋಡಿದ್ರೆ ಎಷ್ಟೊಂದು ಬಡವ, ಬಲ್ಲಿದ, ಹಿರಿಯ, ಕಿರಿಯ ಅನ್ನುವಂಥ ಯಾವುದೇ ಜಾತಿ ಧರ್ಮದ ತಾರತಮ್ಯವನ್ನ ಮಾಡಲಾರದೆ ಎಲ್ಲರನ್ನೂ ಕೂಡ ಅಪ್ಪಿಕೊಂಡ ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವಣ್ಣನವರನ್ನ ವಿಶ್ವಧರ್ಮ ಅನ್ನುವಂಥದ್ದು. ಅಂತ ಧರ್ಮದಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ಕೂಡ ಅವಕಾಶವನ್ನ ಕೊಟ್ಟಿರೋ ಹಾಗೆ ಅಕ್ಕನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಹೆಣ್ಣುಕುಲಕ್ಕೆ ಅನ್ಯಾಯವಾಗಬಾರದು ಅನ್ನುವಂಥದ್ದನ್ನ ಬಸವಣ್ಣನವರು ಮನಗೊಂಡು ಸ್ತ್ರೀ ಪರೋದ್ಧಾರಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಮನೆ ಬಿಟ್ಟು ಬರುವಂಥದ್ದನ್ನು ನೋಡ್ತೇವೆ. ಅದಕ್ಕೆ ಹೇಳ್ತಾರೆ ಜೇಡರ ದಾಸಿಮಯ್ಯನವರು, ಹೆಣ್ಣನ್ನ ಯಾವತ್ತೂ ಕೂಡ ನಿಕೃಷ್ಟವಾಗಿ ಕಾಣಬಾರದು ಅನ್ನುವಂಥದ್ದು. ಆದ್ರೆ ಆಕೆಯಲ್ಲಿರುವಂತ ಆತ್ಮ ಚೈತನ್ಯ ಇದೆಯಲ್ಲ ಎಲ್ಲರದ್ದು ಒಂದೇ ಅನ್ನುವಂಥದ್ದು ಒಂದು ಉದಾಹರಣೆ ಕೊಡ್ತಾರೆ ವಚನದ ಮುಖಾಂತರವಾಗಿ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡೆದ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವಂಥದ್ದು.
ನೋಡುವವರ ಕಣ್ಣಿಗೆ ಹೆಣ್ಣು ಗಂಡು ಅನ್ನುವಂತ ರೂಪ ಕಾಣಬಹುದು, ಆದ್ರೆ ಒಳಗಿರುವಂತ ಆತ್ಮ ಚೈತನ್ಯ ಒಂದೇ ಎನ್ನುವಂಥದ್ದನ್ನ ಶರಣರು ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಎನ್ನುವಂಥದ್ದು. ಆದರೆ ಲಿಂಗಭೇದ, ಯಾವುದೇ ತಾರತಮ್ಯ ನಮ್ಮ ಶರಣ ಧರ್ಮದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಶರಣರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅವರು ಹೇಳ್ತಾ ಹೋಗ್ಲಿಲ್ಲ, ಪ್ರತ್ಯಕ್ಷವಾಗಿ ದರ್ಶನವನ್ನ ಮಾಡಿಸ್ತಾ ಹೋದ್ರು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ಶರಣ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಆ ಜೇಡರ ದಾಸಿಮಯ್ಯನವರ ಬದುಕು ಜೀವನವನ್ನ ನಾವು ಒಮ್ಮೆ ಅವಲೋಕನವನ್ನ ಮಾಡಿದ್ರೆ ಎಂಥ ಬದುಕು ಜೀವನವನ್ನ ಸಾಧಿಸಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಆ ಜೇಡರ ದಾಸಿಮಯ್ಯನವರು ಆ ದುಗ್ಗಳೆಯನ್ನ ತಂದು ನಾನು ಬದುಕಿದೆ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾರೆ. ಎಂಥ ಸಾಂಸಾರಿಕವಾಗಿರುವಂತ ಜೀವನವನ್ನ ನಡೆಸಿದ್ರು ಅಂದ್ರೆ, ದುಗ್ಗಳೆಯನ್ನ ನಾನು ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ನನ್ನ ಬಂಧು ಬಳಗವನ್ನೇ ಮರೆಸಿದ್ಲು, ದುಗ್ಗಳೆ ನನ್ನ ಪೂರ್ವಾಶ್ರಯವನ್ನೇ ಮರೆಸಿದ್ಲು, ಅಂಥ ಸುಂದರವಾಗಿರುವಂತಹ ಬದುಕನ್ನ ಬದುಕೋದಕ್ಕೆ ನನ್ನ ಸತಿಯೇ ನನಗೆ ಗುರು ಆದರು ಅನ್ನುವಂಥ, ನನಗೆ ಸತಿ ತಾಯಿ ಆದರು ಅನ್ನುವಂಥದ್ದನ್ನ ಅವರು ವ್ಯಕ್ತಪಡಿಸ್ತಾರೆ. ಅಂತ ಸಾಂಸಾರಿಕ ಜೀವನದಲ್ಲಿ ಸತಿಪತಿಗಳು ಒಂದಾಗಿರುವಂತಹ ಭಕ್ತಿ ಜನಮೆಚ್ಚುಗೆಗಲ್ಲ, ಪರಮಾತ್ಮ ಮೆಚ್ಚುವ ಹಾಗೆ ಬದುಕಿ ತೋರಿಸ್ಬೇಕು ಅನ್ನುವಂತ ಅಂತ ಬದುಕಿ ತೋರಿಸಿದಂತ ಆದರ್ಶ ವ್ಯಕ್ತಿಗಳು ಅನುಭವ ಮಂಟಪದಲ್ಲಿ ಕೆಲವರು ವೈರಾಗ್ಯದ ಬದುಕನ್ನ ಬದುಕಿದ್ರು. ಅಲ್ಲಿದ್ದವರೆಲ್ಲರೂ ಕೂಡ ಶರಣಸ್ಥಿತಿ ಲಿಂಗಪತಿ ಭಾವದಿಂದಲೇ ತನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡಿಸಿಕೊಂಡು ತನ್ನ ಸಾಮರಸ್ಯದ ಬದುಕನ್ನ ಬದುಕಿ ತೋರಿಸಿದ್ರು ಅನ್ನುವಂಥದ್ದು. ಹಾಗೆ ಅನುಭವ ಮಂಟಪ ಗೋಷ್ಠಿಯಲ್ಲಿ ಅಕ್ಕ ಕೆಲವೊಂದು ಕಾಲ ಅಲ್ಲಿ ಇದ್ದು ಆ ಇಡೀ ಕಲ್ಯಾಣದ ಅನುಭವವನ್ನೆಲ್ಲವನ್ನು ಕೂಡ ಪಡ್ಕೊಂಡು ಪ್ರಭುದೇವರನ್ನ ತುಂಬಾ ಕೇಳಬೇಕು, ಎಷ್ಟು ಕೇಳಿದ್ರು ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನೂ ಕೇಳಬೇಕು, ಇನ್ನೂ ತಿಳ್ಕೋಬೇಕು, ಇನ್ನೂ ನಾನು ಆ ಪಥವನ್ನ ಸಾಗಬೇಕಾದ್ರೆ ಇನ್ನೂ ಏನೋ ನಾನು ಬೇಕು ಅನ್ನುವಂಥದ್ದನ್ನ ಮತ್ತೆ ಅಕ್ಕ ಅನುಭವ ಮಂಟಪದಲ್ಲಿ ಆ ಗೋಷ್ಠಿಯಲ್ಲಿ ಪ್ರತಿ ಸಲವೂ ಕೂಡ ಆ ಗೋಷ್ಠಿಯ ಅನುಭವಾಮೃತವನ್ನ ಪಡೆದು ಅಕ್ಕ ಒಂದು ದಿನ ನಾನು ಶ್ರೀಶೈಲಕ್ಕೆ ಹೋಗ್ಬೇಕು ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದಾಗ ನನಗೆ ನಿರ್ವಹಣ ಸ್ಥಿತಿಯ ನನಗೆ ತೋರಿಸ್ಬೇಕು ಆ ಮಾರ್ಗವನ್ನ, ಆ ಶ್ರೀಗಿರಿಗೆ ಹೋಗ್ಬೇಕು ನಾನು ಅಂತ ಹೇಳಿದಾಗ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳನ್ನ ತಿಳಿಸ್ಕೊಡ್ತಾರೆ. ದೇಹವನ್ನೇ ವಿಸರ್ಜನೆಯನ್ನು ಮಾಡಬೇಕು, ನಾನು ಐಕ್ಯಳಾಗಬೇಕು ಅನ್ನುವಂಥದ್ದನ್ನ ಅಕ್ಕ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರಭುದೇವರು ಹೇಳ್ತಾರೆ, ಕರ್ಮವೆಂಬ ಕದಳಿ ಎನಗೆ, ಕಾಯವೆಂಬ ಕದಳಿ ನಿನಗೆ, ಮಾತವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನಬಸವಣ್ಣಂಗೆ, ಬಂದ ಭಾವ ಸೆಲೆಸಂದಿತ್ತು ಎನ್ನಂಗ ಅವಧಾನ ಚನ್ನಮಲ್ಲಿಕಾರ್ಜುನ. ಅಕ್ಕನಿಗೆ ಪ್ರಭುದೇವರು ಹೇಳ್ತಾರೆ, ಕರ್ಮವೆಂಬ ಕದಳಿ ನಿನಗಾದ್ರೆ, ಕಾಯವೆಂಬ ಕದಳಿ ನನಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನಬಸವಣ್ಣಂಗೆ. ಆ ಭವಬಂಧನವನ್ನ ಅರಿಸಿ ಇಡೀ ಸರ್ವಾಂಗವನ್ನೇ ಲಿಂಗಮಯವಾಗಿಸಿಕೊಂಡಿರ್ತಕ್ಕಂಥ ಅಕ್ಕ ಕದಳಿಗೆ ಹೋಗ್ಬೇಕು ಅನ್ನುವಂತ ನಿರ್ಣಯವನ್ನ ಮಾಡ್ತಾರೆ. ಅಕ್ಕನಿಗೆ ಆ ಶ್ರೀಗಿರಿ ಅಂತ ಕಳಿಸೋದಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಪ್ರಭುದೇವರು ಒಂದ್ ಕಡೆ ಹೇಳ್ತಾರೆ, ನೀವು ಇಲ್ಲ ಇರ್ಬೋದಲ್ಲ, ನಿನ್ನ ಬದುಕಿನುದ್ದಕ್ಕೂ ಕೂಡ ಈ ರೀತಿಯಾಗಿರುವಂತಹ ಜ್ಞಾನ ಅನುಭವವನ್ನ ಪಡ್ಕೊಂಡು ಅಂತ ಯಾರು ತಾನೇ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಯಾವ ತಂದೆ ತಾಯಿಗಳು ಇಷ್ಟಪಡ್ತಾರೆ ಅನ್ನುವಂಥದ್ದು. ಆದ್ರೆ ಹಾಗಂತ ಹೇಳಿ ಓಂಕಾರ ಶೆಟ್ಟಿ ಲಿಂಗಮ್ಮನಿಗಿತ್ತ ಇಲ್ಲ, ಅವರೆಲ್ಲರೂ ಕೂಡ ಒಲ್ಲದ ಮನಸ್ಸಿನಿಂದಲೇ ಅಕ್ಕನನ್ನ ಉಡುತಡಿಯಿಂದ ಬೀಳ್ಕೊಟ್ಟ ಹಾಗೆ ಅನುಭವ ಮಂಟಪದಲ್ಲೂ ಕೂಡ ಅಕ್ಕನಿಗೆ ಬೀಳ್ಕೊಡುವುದಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ಎಲ್ಲರೂ ಕೂಡ ತನ್ನ ಮನೆಯ ಮುದ್ದಿನ ಮಗಳನ್ನ ಹೇಗೆ ಕಳಿಸ್ಕೊಡೋದು ಅನ್ನುವಂಥದ್ದು, ನೀನ್ ಇಲ್ಲೇ ಇದ್ಬಿಡು ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾರೆ. ಆಗ ಮತ್ತೆ ಹೇಳ್ತಾರೆ ಶರಣರು, ಕಾಯ ಉಳ್ಳನ್ನಕ್ಕ ಶರಣರ ಸಂಗವ ಹರಿಯಬೇಕು, ಜೀವ ಉಳ್ಳನ್ನಕ್ಕ ಅರಿವಿನ ಮುಖದಿಂದ ಹರಿಯಬೇಕು, ಅರಿವನ್ನ ಬರ ಗುಹೇಶ್ವರನೆಂಬ ಕುರುಹು. ನೀನು ಹಾಗಾದ್ರೆ ನೀನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಕಾಯದ ಮುಖಾಂತರವಾಗಿ ಶರಣರ ಸಂಘದ ಮುಖಾಂತರವಾಗಿ ನೀನು ಆ ಶ್ರೀಗಿರಿಗೆ ಹೋಗ್ಬೇಕಾದ್ರೆ ಆ ಶರಣರ ಸಂಘದಿಂದ ಮಾತ್ರ ಈ ಕಾಯದ ಅರಿವನ್ನ ಮೂಡಿಸಿಕೊಂಡು ನೀನು ಸಾಗಬೇಕು. ನಿನಗೆ ಜೀವ ಇದೆ, ಆ ಜೀವದ ಅರಿವಿನ ಮುಖಾಂತರವಾಗಿ ನೀನು ಅರಿಬೇಕು, ನೀನೇ ಅರಿಬೇಕು ಅನ್ನುವಂಥದ್ದು. ಆ ಅರಿವಿನ ಬರದಲ್ಲಿ ಆ ಗುಹೇಶ್ವರನೆಂಬ ಆ ಕುರುಹನ್ನ ಹಿಡಿದು ನೀನು ಸಾಗಬೇಕಾಗ್ತದೆ ಅನ್ನುವಂಥ ಮಾತು ಹೇಳ್ತಾರೆ. ಆ ಅಕ್ಕನಿಗೆ ಇಡೀ
ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಪರಮಾಶ್ಚರ್ಯ ಆಗ್ತದೆ. ಅಕ್ಕ ಈ ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಯನ್ನು ಮಾಡ್ತಾರಲ್ಲ ಕಿರಿದಾದ ವಯಸ್ಸಿನಲ್ಲಿ ಅಂತೇಳಿ. ಹಾಗೆ ಮತ್ತೆ ಭಿನ್ನವಿಸಿಕೊಳ್ತಾರೆ ಅಕ್ಕ. ಲಿಂಗ ಸುಖ ಅಂಗದಲ್ಲಿ ಮನ ನೈವೇದ್ಯವಾಗಿತ್ತು. ಇನ್ನೆಲ್ಲಿಯದಯ್ಯ ಎನ್ನ ನಿಮ್ಮಲ್ಲಿ ನಿರವಯಲು, ಇನ್ನೆಲ್ಲಿಯದಯ್ಯ ನಿಮ್ಮಲ್ಲಿ ಕೂಡಿರುವುದು. ಪರಮ ಸುಖ ಪರಿಣಾಮ ಮನವೆರಿಸಿದತ್ತೆ ನಿನ್ನ ನಿಜ ನೈವೇದ್ಯವನ್ನು ತಾವ ಹೇಳ ಚನ್ನ ಮಲ್ಲಿಕಾರ್ಜುನ. ನಾನು ಲಿಂಗ ಸುಖವನ್ನ ಆ ಸಂಘದಿಂದ ನೈವೇದ್ಯವನ್ನ ಮಾಡಿದ್ದೇನೆ. ಇವೆಲ್ಲವನ್ನೂ ಕೂಡ ನಾನು ಪಡ್ಕೊಳ್ತೀನಿ ನಾನು ಶರಣರ ಸಂಘದಿಂದ. ನನಗೆ ಇನ್ನೂ ಕೂಡ ಹಲವಾರು ರೀತಿಯಾಗಿರುವಂತಹ ಆ ಟಾವನ್ನ ನೀವು ಆ ಹೋಗುವಂತ ಆ ಮಾರ್ಗವನ್ನ ನೀವು ನನಗೆ ಇನ್ನೂ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾನೆ. ಆ ದೇವನು ಹುಡುಗೆ ಹೋಗಬೇಕಾದ್ರೆ ನಾನು ಇಚ್ಛಾಮರಣವನ್ನ ಹೊಂದಬೇಕು ಅನ್ನುವಂಥ ಮಾತನ್ನ ಅನುಭವ ಮಂಟಪದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಅನ್ನುವಂಥದ್ದು. ಸಾಕು, ಇದೆಲ್ಲವನ್ನೂ ಕೂಡ ನಾನು ಜ್ಞಾನ ಅನುಭವವನ್ನ ಪಡ್ಕೊಂಡಿದ್ದೀನಿ ಅಂತದ್ದು. ಯಾಕೆ ಇಲ್ಲಿಗೆ ಬರ್ತಾರಪ್ಪ ಅಂದ್ರೆ ಷಟ್ಸ್ಥಲದಲ್ಲಿ ಒಂದು ಹಂತಗಳಿರ್ತದಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ. ಆ ಐಕ್ಯ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಏನೂ ಬೇಡ ಅನ್ನಿಸ್ತದೆ ಅಂತ ಸಂದರ್ಭವನ್ನ ಆ ತುರ್ಯಾತೀತ ಅವಸ್ಥೆ ಅಂತ ಹೇಳ್ತಾರೆ ಶರಣರು. ಅಂತ ಅವಸ್ಥೆಗೆ ಹೋದಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ಯಾವುದು ಕೂಡ ನನಗೆ ಬೇಡ, ನಾನು ಆ ಲಿಂಗೈಕ್ಯನಾಗುವಂತ ಆ ಸ್ಥಾನವನ್ನ ನನಗೆ ಆ ಆದಿಯನ್ನ ಆ ಟಾವನ್ನ ನೀವು ತೋರಿಸಿ ಅಂತ ಹೇಳಿದಾಗ ಪ್ರಭುದೇವರು ಒಂದು ಬೆಳಗಿನ ವಚನದ ಮುಖಾಂತರವಾಗಿ ಅಕ್ಕನಿಗೆ ತಿಳಿಸ್ಕೊಡ್ತಾರೆ. ನಾನೇ ಎಂಬುವ ಅಂತ ಉಭಯವ ಸಂಘವಳಿದು ತಾನಾದ ಆ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲ ಕಾಣಬಹುದು ನೋಡ. ಆ ಬಯಲು ಬೆರೆಸಿದರೆ ತ್ರಿಕೂಟಗಿರಿ ಎಂದು ಕಾಣಬಾರದ ಆ ಕದಳಿಯುಂಟು ನೋಡ. ಕದಳಿಯ ಬನದಲ್ಲಿ ಹೊಕ್ಕು ನೋಡಲು ತೊಳಗಿ ಬೆಳಗುವ ಆ ಜ್ಯೋತಿಯುಂಟು ಕೇಳ. ನಡೆಯೆಲ್ಲಿಗೆ ತಾಯಿ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿಯ ನಿನಗೆ ಸ್ವಯವಾಗುವುದು ಅನ್ನುವಂಥದ್ದನ್ನ ನೀನು ಅಲ್ಲಿಗೋಗು, ನಿನಗೆ ಆ ಪರಮ ಪದವಿಯೇ ನಿನಗೆ ದೊರೆಯುತ್ತದೆ ಅನ್ನುವಂಥದ್ದು. ಹಾಗೆ ಆ ಶ್ರೀಗಿರಿಗೆ ಹೋಗುವಂತ ಸಂದರ್ಭದಲ್ಲಿ ನಾನೇನೆಂಬುದನ್ನ ಆ ಸಂಘವನ್ನ ಅಳಿದು ನೀನಲ್ಲಿ ಹೋಗ್ಬೇಕಾಗ್ತದೆ. ತಾನಾಗಿ ಆ ತ್ರಿಕೂಟದ ಆ ಮಹಾಗಿರಿಯ ತುಟ್ಟ ತುದಿಯ ನೀನು ಮೆಟ್ಟಿ ನೋಡ್ಬೇಕಾದ್ರೆ ಅಲ್ಲಿ ಏನ್ ಕಾಣ್ತದಪ್ಪ ಅಂದ್ರೆ ಬಟ್ಟ ಬಯಲು ಕಾಣ್ತದೆ ಅನ್ನುವಂಥದ್ದು. ಆ ಬಟ್ಟ ಬಯಲನ್ನ ನೀನು ನೋಡಿ ಆ ಬಯಲೊಳಗೆ ನೀನು ಬೆರೆತೋಗ್ಬೇಕು. ಆ ತ್ರಿಕೂಟ ಗಿರಿಗಳು 3 ಗಿರಿಗಳಿದ್ದವಲ್ಲ, ಅದನ್ನ ಆ ತ್ರಿಕೂಟದಲ್ಲಿ ಕದಳಿ ಇದೆ, ಆ ಕದಳಿಯನ್ನ ನೀನು ಹೊಕ್ಕು ನೋಡ್ಬೇಕು. ಅಲ್ಲಿ ತೊಳಗಿ ಬೆಳಗುವಂತಹ ಜ್ಯೋತಿ ಕಾಣಿಸ್ತದೆ. ಆ ಜ್ಯೋತಿಯ ಪದವಿಯೊಳಗೆ ನೀನು ಒಂದಾಗಬೇಕು ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಅಂತ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಹೇಳುವಂತ ಸಂದರ್ಭದಲ್ಲಿ ಒಂದು ಯೋಗದ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ಮೊದಲೆಲ್ಲ ಇಚ್ಛಾಮರಣವನ್ನ ಹೊಂದಿದವರು ತುಂಬಾ ಜನ ಇದ್ದಾರೆ. ನಮ್ಮ 12ನೇ ಶತಮಾನದ ಶರಣರು ತುಂಬಾ ಜನ ಇಚ್ಛಾಮರಣವನ್ನ ಹೊಂದಿ. ಹೇಗೆ ಅಂದ್ರೆ, ಉದಾಹರಣೆಗೆ ನಾವು ಅನಿಮಿಷಯ್ಯನ ಒಂದು ಪ್ರಸಂಗವನ್ನ ನೋಡ್ತೀವಿ. ಅಲ್ಲಮ್ಮ ಪ್ರಭುದೇವರು ತಾಟಕ ಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಅಸ್ಥಿಯಲ್ಲೇ ಆ ಲಿಂಗವನ್ನ ಹಿಡ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಪ್ರಭುದೇವರು ಆ ಲಿಂಗವನ್ನ ತಗೊಂಡ ಮೇಲೆ ಅಸ್ಥಿಯೆಲ್ಲವೂ ಕೂಡ ಕಳಚಿ ಹೋಗ್ತದೆ. ಹಾಗೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಶರಣರು. ಈ ಕಾಯ ನಾವು ಚೆನ್ನಾಗಿದ್ದಾಗಲೇ ಹೋಗಿ ಆ ಯೋಗ ಸಾಧನೆಯನ್ನ ಮಾಡ್ತಾನೆ ಬಯಲಾಗುವಂಥದ್ದು. ನಾವಂತೀವಿ ಲಿಂಗೈಕ್ಯ ಅಂತೇಳಿ. ಲಿಂಗೈಕ್ಯ ನಾವು ತಿಳ್ಕೊಂಡಿರೋ ಲಿಂಗೈಕ್ಯ ಪದವಿ ಬೇರೆ, ಆದ್ರೆ ಶರಣರು ಆ ಚಿಂತನೆಯನ್ನು ಮಾಡುವಂತ ಲಿಂಗೈಕ್ಯ ಪದವಿ ಬೇರೆ. ಕೆಲವರು ಎಷ್ಟೋ ಸಲ ಕೆಲವೊಂದು ಬಳಕೆಯನ್ನ ಮಾಡ್ತಾರೆ. ಲಿಂಗದೊಳಗಾದವರು ಲಿಂಗೈಕ್ಯರಾದ್ರು ಅಂತೀವಿ, ಸತ್ರು ಅಂತೀವಿ, ಬಯಲಾದ್ರು ಅಂತೀವಿ ಅಲ್ವಾ. ಸತ್ ಅಂದ್ರೆ ಶರಣರ ವೈಚಾರಿಕತೆ ಚಿಂತನೆಯಲ್ಲಿ ಸತ್ ಅಂದ್ರೆ ಇರೋದು ಅಂತ ಇರುವಿಕೆಯನ್ನ ಶರಣರು ಯಾವ ರೀತಿಯಾಗಿ ಪ್ರಸ್ತಾಪವನ್ನು ಮಾಡ್ತಾರೆ ಅಂದ್ರೆ, ಅಕ್ಕನಿಗೆ ಹೇಳ್ತಾರೆ, ನೀವು ಯಾವ ರೀತಿಯಾಗಿ ಯೋಗ ಸಾಧನೆಯನ್ನ ಮಾಡಬೇಕು ಅಂದ್ರೆ, ಯೋಗ ಸಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಇಡೀ ಶರೀರದ ಚಕ್ರಗಳನ್ನ ಜಾಗೃತನ ಮಾಡಿಕೊಂಡು ಉರ, ಶಿರ, ಕರ ಈ 3ನ್ನ ಕರದಲ್ಲಿರುವಂತ ಇಷ್ಟಲಿಂಗವನ್ನ ಹೃದಯ, ಉರ ಅಂದ್ರೆ ಆ ಜ್ಞಾನವನ್ನ,
ಶಿರದ ಮುಖಾಂತರವಾಗಿ ನೀನು ತ್ರಾಟಕ ಯೋಗವನ್ನು ಮಾಡುವಂತ ಸಂದರ್ಭದಲ್ಲಿ ಆ ಭ್ರೂಮಧ್ಯದಲ್ಲಿ ನೀನು ಕೇಂದ್ರೀಕರಿಸಿ ನೀನು ಯೋಗ ಸಾಧನೆಯನ್ನ ಮಾಡಿದ್ರೆ ಆ ಶ್ರೀಗಿರಿಯ ಆ ಬೆಳಕು ಏನಿದೆ ಆ ಬೆಳಕಿನ ಮುಖಾಂತರವಾಗಿ ಅದು ನಿನ್ನನ್ನ ಕರ್ಕೊಂಡು ಹೋಗ್ತದೆ ಎನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಯೋಗ ಸಾಧನೆಯನ್ನ ಮಾಡಿದ್ರೆ ನೀನು ಆ ಕದಳಿಗೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಪ್ರತಿಪಾದಿಸ್ತಾರೆ. ಆಗ ಅಕ್ಕ ಈ ಭ್ರೂಮಧ್ಯದಲ್ಲಿ ನಾವಾಗಾಗ ಹೇಳ್ತಾ ಇರ್ತೀವಿ, ತಿಲಕವನ್ನಿಡುವಂತ ಜಾಗದಲ್ಲಿ ಭ್ರೂಮಧ್ಯ. ನಾವು ಅನ್ಕೊಂಡಿದ್ದೀವಿ ಎರಡು ಕಣ್ಣು ಅಂತ ಹೇಳಿ ತುಂಬಾ ಸಲ ಪ್ರಸ್ತಾಪವನ್ನು ಮಾಡ್ತೀವಲ್ವಾ. ನಮಗೆ ಕಾಣುವಂಥದ್ದು 2 ಕಣ್ಣಲ್ಲ, 3 ಕಣ್ಣು ಅನ್ನುವಂಥದ್ದು ಅದೇ ಭ್ರೂಮಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಅದಕ್ಕೆ ಗುರುಗಳು ನಿಮಗೆ ದೀಕ್ಷೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಿಭೂತಿ ಧಾರಣೆ ಮಾಡಿ ಇಲ್ಲಿಗೆ ಸ್ಪರ್ಶವನ್ನ ಮಾಡ್ತಾರೆ, ಅದನ್ನ ಜಾಗೃತ ಮಾಡ್ತಾರೆ ಎನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ತ್ರಾಟಕ ಯೋಗವನ್ನು ಮಾಡುವಂತ ಸಂದರ್ಭದಲ್ಲಿ ಈ ಸ್ಥಾನದಲ್ಲಿ ಕೇಂದ್ರೀಕರಿಸಿ ನೀನು ಯೋಗ ಧ್ಯಾನವನ್ನ ಮಾಡು. ತದನಂತರ ಆ ಸ್ಥಳಗಳನ್ನ ಏರ್ತಾ ಸಹಸ್ರದಳ ಕಮಲಕ್ಕೆ ನೀನು ಆ ಬ್ರಹ್ಮರಂಧ್ರವಾಗಿರುವಂತಹ ಶಿಖರಕ್ಕೆ ನೀನು ಬಂದಂತ ಸಂದರ್ಭದಲ್ಲಿ ಆ ಯೋಗ ಸಾಧನೆಯ ಸಿದ್ಧಿ ನಿನಗೆ ಸ್ಫುರಿಸ್ತದೆ ಅನ್ನುವಂಥ ಮಾತನ್ನ, ಯೋಗದ ರಹಸ್ಯವನ್ನ ಅಕ್ಕನಿಗೆ ಹೇಳ್ತಾರೆ. ನೀನು ಐಕ್ಯವಾಗುವಂತ ವಿಧಾನ ಅದು ಅನ್ನುವಂಥದ್ದು ಹೇಳಿದಾಗ ಅಕ್ಕ ಬೇರೆ ಬೇರೆ ರೀತಿಯಾಗಿರುವಂತ ಹಲವಾರು ರೀತಿಯಾಗಿರುವಂತ ಅನುಭವಗಳನ್ನ ಪಡ್ಕೊಳ್ತಾರೆ. ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಒಂದು ಊರಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರಿಯಾದ ರೀತಿಯಾಗಿರುವಂತ ವಿಳಾಸವನ್ನ ತಗೊಂಡೇ ಹೋಗ್ಬೇಕು. ಇವತ್ತೇನಾಗಿದೆ, ಅವಸರದ ಜಗತ್ತು, ಆತಂಕದ ಬದುಕು. ಎಲ್ಲಿಗಾರು ಹೋಗುವಂತ ಸಂಭ್ರಮದಲ್ಲಿ ನಮಗೆ ಬೇಕಾಗಿರುವಂತದ್ದನ್ನೇ ಬಿಟ್ಟು ಹೋಗಿರ್ತೀವಿ. ಹಾಗೆ ಹೋಗುವಂತ ಸಂದರ್ಭದಲ್ಲಿ ಭೌತಿಕವಾಗಿ ನಾವೆಲ್ಲರೂ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ತಯಾರಿ ಮಾಡಿಕೊಂಡು ಹೋಗ್ತೀವಿ. ಹಾಗೆ ಆಧ್ಯಾತ್ಮಿಕವಾಗಿರುವಂತ ಹೊರಡುವಂತ ಹಕ್ಕ ಜ್ಞಾನವನ್ನ ಅನುಭವವನ್ನ ಪಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವ ಒಂದು ಸಂಶಯವೂ ಕೂಡ ಲವಲೇಶವನ್ನು ಕೂಡ ಉಳಿಸಿಕೊಳ್ಳಲಾರದ ಹಾಗೆ ಅಕ್ಕ ಶ್ರೀಗಿರಿಯತ್ತ ಹೋಗೋದಕ್ಕೆ ಅಣಿಯಾಗ್ತಾರೆ ಎನ್ನುವಂಥದ್ದು. ಆ ಹೊರಟಂತ ಸಂದರ್ಭದಲ್ಲಿ ಆ ಕದಳಿ ಎನ್ನುವಂಥದ್ದು ಹೇಗಿದೆ ಎನ್ನುವಂಥದ್ದನ್ನ ಅಪ್ಪಣ್ಣನ ಅವರು ಹೇಳ್ತಾರೆ ಎನ್ನುವಂಥದ್ದು. ಕದಳಿಯ ಬನದೊಳಗಿರುವ ಲಿಂಗವನರಿಸಿದೆ ಕಾಣಲಾಗದು, ನೋಡಿದರೆ ನೋಟಕ್ಕಿಲ್ಲ, ಹಿಡಿದರೆ ಅಷ್ಟಕ್ಕಿಲ್ಲ, ನೆನೆದರೆ ಮನಕ್ಕ ಗೋಚರ, ಇಂತಿದು ಮಹಾಗಣವ ಹೃದಯದಲ್ಲಿ ನೆಲೆಗೊಳಿಸಿದ ಶರಣನ ಕಂಗಳ ಎರೆ ಹಿಂಗಿ ನೋಡಿದರೆ ಅವನಂಗ್ರಿಯಲ್ಲಿ ಐಕ್ಯವಾಗುವುದಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಪ್ಪಣ್ಣನವರು ಹೇಳ್ತಾರೆ ಹೇಗೆ ರೀತಿಯಾಗಿ ಐಕ್ಯ ಆಗೋದು ಅನ್ನುವಂಥದ್ದನ್ನ. ಕದಳಿಯ ಬನದಲ್ಲಿ ನಾವು ಲಿಂಗವನ್ನ ಕಾಟಕ ಯೋಗವನ್ನ ಮಾಡಿದ್ರೆ ಅಲ್ಲ, ನಾನು ಹುಡುಕಾಡಿದ್ರೆ ಸಿಗೋದಲ್ಲ, ನಾನು ನೋಡಿದ್ರೆ ನನ್ನ ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ಆ ಮನಸ್ಸಿಗೆ ನೆನಪು ಮಾಡಿಕೊಂಡ್ರೆ ಅದು ನಮಗೆ ಗೋಚರ ಆಗುವಂಥದ್ದಲ್ಲ. ಅದು ಸಾಧನೆಯ ಮುಖಾಂತರವಾಗಿ ಎರೆ ಹಿಂಗದೆ ನಾನು ಅಂಗೈಯಲ್ಲಿ ಹಿಡ್ಕೊಂಡು ನಾನು ತಾನೇ ಲಿಂಗ, ಲಿಂಗವೇ ತಾನು ಅಂತ ಹೇಳ್ತೀವಲ್ಲ, ಹಾಗೆ ಇಡೀ ಭಾವವೇ ಲಿಂಗವಾಗಬೇಕು, ನೋಟವೇ ಲಿಂಗವಾಗಬೇಕು, ಕೂಟವೇ ಲಿಂಗವಾಗಬೇಕು, ಲಿಂಗದೊಳಗೆ ತಾನು ಉದುಕಿ ಹೋಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೋಬೇಕಾದ್ರೆ ಐಕ್ಯವಾಗುವುದಕ್ಕೆ ನಿರೂಪವನ್ನ ಸೂಚಿಸ್ತಾರೆ ಪ್ರಭುದೇವರು ಅನ್ನುವಂಥದ್ದು. ಹಾಗೆ ಮಾಟಕೂಟವಾಯಿತಯ್ಯ ಬಸವಣ್ಣಂಗೆ, ನೋಟಕೂಟವಾಯಿತಯ್ಯ ಅಲ್ಲಮ್ಮ ಪ್ರಭುದೇವರಿಗೆ, ಭಾವಕೂಟವಾಯಿತಯ್ಯ ಅಜಗಣ್ಣಂಗೆ, ಸ್ನೇಹಕೂಟವಾಯಿತಯ್ಯ ಸ್ವಡ್ಡಳ ಬಾಚರಸರಿಗೆ, ಇವೆಲ್ಲ ಕೂಟವಾಯಿತಯ್ಯ ಚನ್ನಬಸವಣ್ಣಂಗೆ, ಎನಗೆ ನಿಮಗೆ ಅವಿರಳ ಕೂಟ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು. ಆ ಮಾಡುವ ನೋಡುವ ಆ ಎಲ್ಲವೂ ಕೂಡ ಏನಿದೆ ಅಂದ್ರೆ ಮಾಟ ಮಾಡುವಂಥದ್ದು ಮತ್ತೆ ಅದರಲ್ಲಿ ತಲ್ಲೀನತೆಯಾಗುವಂಥದ್ದು ಬಸವಣ್ಣನವರಿಗಾಗಿತ್ತು. ಹಾಗೆ ನೋಟ ಕೂಟ ಎರಡೂ ಕೂಡ ಒಂದಾಗಿಸಿಕೊಂಡಂಥವ್ರು ಪ್ರಭುದೇವರಿಗೆ ಅದು ಒಲಿದಿತ್ತು. ಹಾಗೆ ಭಾವವೂ ಕೂಡ ಅಜಗಣ್ಣನಿಗೆ ಒಲಿದಿತ್ತು ಅನ್ನುವಂಥದ್ದು. ಸ್ನೇಹಕೂಟ ಸೊಡ್ಡಳ ಬಾಚರಸಿಗರಿಗೆ ಒಲಿದಿತ್ತು. ಆ ಎಲ್ಲ ಕೂಟವೂ ಕೂಡ ಅವಿರಳ ಕೂಟವಾಗಿ ಅವರೆಲ್ಲರ ಅನುಭವ, ಜ್ಞಾನ, ಸಂಪತ್ತು ಎಲ್ಲವೂ ಕೂಡ ಅಕ್ಕನೊಳಗೆ ಒಂದಾಗಿ ಇತ್ತು ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ಭಕ್ತಿ ಎಂತಪ್ಪನಯ್ಯ ಕರ್ತೃಬುದ್ಧನಾಗಿ ನಾನರಿಯೇ ಮಹೇಶ್ವರನ್ ತಪ್ಪೆನಯ್ಯ, ವ್ರತ ನಿಯಮದ ಫಲ ನಾನರಿಯನಯ್ಯ, ಪ್ರಸಾದಿಯಂತೆಪ್ಪೆನಯ್ಯ, ಅರ್ಪಿತ ಅನರ್ಪಿತವೆಂಬ ಭೇದವ ನಾನರಿಯನಯ್ಯ, ಪ್ರಾಣಲಿಂಗವನಪ್ಪಿ ಅನುಭಾವದ ಗಮನಗಮ್ಯವನರಿಯನಯ್ಯ, ಶರಣನಪ್ಪಿದೆನಯ್ಯ ಶರಣಸತಿ ಲಿಂಗಪತಿ ಭಾವವೇ ನಾನರಿಯನಯ್ಯ, ಅಕ್ಕೆಳಪ್ಪೆನಯ್ಯ
ಬೆರೆಸಿ ಭೇದವನ ನರಿಯನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಷಟ್ಸ್ಥಲದಲ್ಲಿ ನಿಖಲಂಕ ಸ್ಥಳದ ವರ್ತನೆಗೆ ಪರಿಜ್ಞಾನಿಯಾಗಿರುವೆನು. ಅಕ್ಕ ಆ ಸಂದರ್ಭಕ್ಕಾಗಲೇ ಅನುಭವ ಮಂಟಪದಲ್ಲಿ ಹೇಳುವಂತಹ ವಿಚಾರವನ್ನೆಲ್ಲವನ್ನೂ ಕೂಡ ಜ್ಞಾನ ಅನುಭವವನ್ನ ಪಡ್ಕೊಂಡು ಅಕ್ಕನಿಗೆ ಶರಣಸತಿ ಲಿಂಗಪತಿ ಭಾವ ಎರಡಲ್ಲ ಅನ್ನುವಂಥದ್ದನ್ನು ಎರಡಳಿದು ಒಂದಾಗಬೇಕು ಅಂತ ಹೇಳ್ತಾರೆ ಶರಣರು. ದ್ವೈತ ಅಲ್ಲ, ಅದ್ವೈತ ಅನ್ನುವಂಥದ್ದನ್ನ ಬಸವಣ್ಣನವರು ಹೇಗೆ ಎರಡಳಿದು ಒಂದಾಗಬೇಕು ಅಂತ ಹೇಳ್ತಾರೋ ಹಾಗೆ ನಾನು ಭಕ್ತ ವೃತ್ತಿ ಅನ್ನುವಂಥದ್ದಲ್ಲ, ಯಾವ ಒಂದು ಎರಡನ್ನೂ ಕೂಡ ನಾನು ಕಾಣಲ್ಲ. ನನ್ನೊಳಗೆ ಆ ಚನ್ನಮಲ್ಲಿಕಾರ್ಜುನನಿದ್ದಾನೆ, ಚನ್ನಮಲ್ಲಿಕಾರ್ಜುನನೊಳಗೆ ನಾನು ಬೆರೆತೋಗಿದ್ದೇನೆ ಅನ್ನುವಂಥ ಭಾವವನ್ನ ಅಕ್ಕ ಹೇಳ್ತಾರೆ. ಆ ಅನುಭವವನ್ನ ಪಡೆಯುವಷ್ಟರೊಳಗೆ ಅಕ್ಕ ಇದ್ದಾಗಲೇ ಆ ಲಿಂಗದಲ್ಲಿ ಐಕ್ಯವಾಗುವಂತ ಸಾಧನೆಯ ಆ ಸನ್ಮಾರ್ಗವನ್ನ ಕಂಡುಕೊಂಡಿರ್ತಾರೆ ಅನ್ನುವಂಥದ್ದು. ಹಾಗೆ ಪ್ರಭುದೇವರು ಹೇಳ್ತಾರೆ, ವಿಶ್ವಾಸದಿಂದ ಭಕ್ತನಾಗಿ ಅವಿಶ್ವಾಸವನ್ನೊಳಗೊಂಡ ನಿಷ್ಠೆಯಂ ಮಹೇಶ್ವರನಾಗಿ ಆ ನಿಷ್ಠೆಯೊಳಗಣ ಸಾವಧಾನಿಯಾಗಿ ಪ್ರಸಾದಿಯಾಗಿ ಆ ಸಾವಧಾನದೊಳಗೆ ಸ್ವಯಂ ಭಾವವನ್ನ ಪ್ರಾಣಲಿಂಗಿಯಾಗಿ ಆ ಸ್ವಯಂ ಭಾವದೊಳಗಣ ಅರಿವೇನೇ ಶರಣನಾಗಿ ಅರಿವು ನಿಜದಲ್ಲಿ ಸಮರಸ ಭಾವ ನೈದೊಡೆ ಅದೇ ಐಕ್ಯಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾನು ವಿಶ್ವಾಸ ಭಕ್ತನಾಗಿ ಆ ವಿಶ್ವಾಸದೊಳಗೆ ನೀನು ನಿಷ್ಠೆಯನ್ನು ಹೊಂದಿ ಮಹೇಶ್ವರನಂತೆ ನೀನು ನಿಷ್ಠೆಗೆ ಒಳಗಾಗಿ ಪ್ರಸಾದಿಯಾಗಬೇಕು ಅನ್ನುವಂಥದ್ದು. ಹಾಗೆ ಭಗವಂತನಿಗೆ ಆ ಲಿಂಗಾಂಗಿಯಾಗಿ ಸ್ವಯಂ ಅರಿವಿನ ಮುಖಾಂತರವಾಗಿ ಶರಣರ ಅರಿವಿನ ನಿಜದ ಸಮರಸವನ್ನ ಹೊಂದಬೇಕು. ಅದು ಲಿಂಗೈಕ್ಯದ ಸ್ಥಿತಿ ಎನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಅಲ್ಲಮ ಪ್ರಭುದೇವರು ಅಕ್ಕನಿಗೆ ವಿವರಿಸಿ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಪ್ರಭುದೇವರು ತಿಳಿಸಿದ ಹಾಗೆ ಮತ್ತೆ ಚನ್ನಬಸವಣ್ಣರು ಹೇಳ್ತಾರೆ, ಭಕ್ತನಾದರೆ ಕಿಂಕರನಾಗಿರಬೇಕು, ಮಹೇಶ್ವರನಾದರೆ ಆದಿ ಅದಾದಿಯನರಿದಿರಬೇಕು, ಪ್ರಸಾದಿಯಾದರೆ ಒಳಗುಣವ ವಿರಹಿತನಾಗಿರಬೇಕು, ಪ್ರಾಣಲಿಂಗಿಯಾದರೆ ಬಾಹ್ಯ ವಿಚಾರವಿಲ್ಲದಿರಬೇಕು, ಶರಣನಾದರೆ ನಿಸ್ಸಂಗಿಯಾಗಿರಬೇಕು, ಐಕ್ಯನಾದರೆ ಬಯಲಾಗಿರಬೇಕು, ಇಂತಪ್ಪ ಸ್ಥಳವನ್ನರಿಯದೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಸುಸಂಗಿಯಾಗಿರಬಾರದು. ಸಂಘ ಹೇಗಿರಬೇಕು ಅಂತ ಅಂದ್ರೆ ಯಾವುದಕ್ಕೂ ಕೂಡ ಅಂಟಿಕೊಳ್ಳಲಾರದೆ ಕಿಂಕರತ್ವದಿಂದ ಆ ಅನಾದಿಗಳನ್ನ ಮೀರಿದಂತ ಸ್ಥಿತಿ ಬಯಲಾಗಬೇಕು ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಭಕ್ತನಾದಡೆ ತನು ಮನವ ಧನದ ಆಸೆಯ ನಡೆದಿರಬೇಕು. ಚನ್ನಬಸವಣ್ಣವರು ಮತ್ತೆ ಹೇಳ್ತಾರೆ, ಯಾವುದೇ ಕೂಡ ಎಲ್ಲೋ ಒಂದ್ ಕಡೆ ನಾನು ಬಂದ್ಬಿಟ್ನಲ್ಲಪ್ಪ ಹೆಂಗಪ್ಪ ಏನಪ್ಪ ಎಲ್ಲೋ ಒಂದ್ ಕಡೆ ಆತುರವಾಗಿ ಹೊರಟು ಬಿಡ್ತೀವಿ. ಅವಾಗೆಲ್ಲ ಒಂದ್ ಕಡೆ ಹಿಂಗೆ ಕುದುರೆಗೆ ಹಗ್ಗನ್ನ ಹಚ್ಚಿದಾಗ ನಾವು ಅದನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಾಗ ಒಂದ್ಸಲ ಅದು ನಿಧಾನಕ್ಕೆ ಹೋಗ್ಲಿ ಅಂತನೋ ಅಥವಾ ಏನೋ ಒಂದು ಉದ್ದೇಶದಿಂದ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತೀವಿ. ಅದು ಯಾವುದು ಕೂಡ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಎಲ್ಲೋ ಒಂದ್ ಕಡೆ ಆ ಲವಲೇಶವು ಕೂಡ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಚನ್ನಬಸವಣ್ಣರು ಹೇಳ್ತಾರೆ, ಭಕ್ತನಾದಡೆ ತನು ಮನದಾಸೆಯ ನಡೆದಿರಬೇಕು, ಮಹೇಶ್ವರನಾದಡೆ ಪರಧನ ಪರಚಿಂತೆ ಪರರಾಯಣ್ಯನ್ನ ಎಡೆಹಿಲ್ಲದಿರಬೇಕು, ಪ್ರಸಾದಿಯಾದೊಡೆ ಸುಖ ರುಚಿ ಗ್ರಹಿಯಾಗಿ ಮರೆಯಬೇಕು, ಪ್ರಸಾದ ಮುಖದೊಳಗೆ ನೀನು ಉಳಿಯದಿರಬೇಕು, ಪ್ರಾಣಲಿಂಗಿಯಾದೊಡೆ ಘಟಭಾಸೆಯ ತೊರೆದು ಪ್ರಾಣಲಿಂಗದೊಳಗೆ ಬೆರೆಸಿ ಬೇರಿಲ್ಲದಿರಬೇಕು, ಲಿಂಗೈಕ್ಯನಾದೊಡೆ ಆಪ್ಯಾಯನದೆಡೆಗೆಯನ್ನ ಸುಖ ದುಃಖವಂ ತಾಳದೆ ನಿಭ್ರಾಂತಿಯಾಗಿರಬೇಕು, ಇಂತಿ ಷಟ್ಸ್ಥಲವಾರಿಗೆ ಅಳವಡುವುದೋ ಸ್ವಡ್ರಳ ವಾಚರಸ. ಷಟ್ಸ್ಥಲ ಭಕ್ತಿಯ ಬಸವಣ್ಣನ ಮೂರ್ತಿಗೆ ಬಸವಣ್ಣನಿಗೆ ಇದು ಸಾಧ್ಯ ಆಗಿತ್ತು, ಅದನ್ನ ನಾವು ಎಲ್ಲರೂ ಸಾಧ್ಯ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಆ ಶರಣಸ್ಥಳದ ಆ ಅರಿವನ್ನ ಆ ಜ್ಞಾನವನ್ನ ಪಡ್ಕೊಂಡ್ರೆ ಮಾತ್ರ ನೀನು ಐಕ್ಯ ಆಗೋದಕ್ಕೆ ಬರ್ತದೆ ಎನ್ನುವಂಥದ್ದು. ಇವರೆಲ್ಲರೂ ಕೂಡ ದೊಡ್ಡಳ ಬಾಕರಿಸಿರ್ಬೋದು, ಜಡರ ದಾಸಿಮಯ್ಯನಿರ್ಬೋದು, ಇವರೆಲ್ಲರೂ ಕೂಡ ಅಂತ ನಿರ್ವಿಕಲ್ಪ ಸಮಾಧಿಯನ್ನ ಸ್ಥಿತಿಗೆ ಹೋಗಿದ್ರಿಂದ ತುರ್ಯಾತೀತ ಅವಸ್ಥೆ ಅಂತ ಹೇಳ್ತಾರೆ ಶರಣರು. ಆ ನಿಲುವಿಗೆ ಹೋದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ದೊರಕಿರುವಂಥದ್ದು. ಅದಕ್ಕೆ ಸಂಗನ ಬಸವಣ್ಣನಂತೆ ಸದ್ಭಕ್ತನಾಗಬೇಕಯ್ಯ, ಮಡಿವಾಳ ಮಾಚಿ ತಂದೆಯಂತೆ ವೀರ ಮಹೇಶ್ವರನಾಗಬೇಕು, ಸಿದ್ದರಾಮಯ್ಯನಂತೆ ಶುದ್ಧ ಪ್ರಾಣಲಿಂಗಿಯಾಗಬೇಕು, ಉರಿಲಿಂಗ ಪೆದ್ದಿಯಂತೆ
ಉರತರದ ಲಿಂಗ ಶರಣನೇ ಕೈಯಬೇಕು, ಅಜಗಣ್ಣನಂತೆ ನಿಜ ಲಿಂಗೈಕ್ಯನಾಗಬೇಕು ಅನ್ನುವಂಥದ್ದು ನಿಜಗುಣ ಶ್ರೀಯೋಗ್ಯಂತೆ ಆರೂಢ ಪದವಿಯನ್ನ ಉಳಿಸಬೇಕು. ಮಹಾದೇವಿಯಕ್ಕನಂತೆ ನಿಷ್ಕಾಮಿಯಾಗಬೇಕು ಅನ್ನುವಂಥದ್ದನ್ನ ಪ್ರಭುದೇವರು ಹೇಳ್ತಾರೆ. ಆದು ಪರಿಪೂರ್ಣಾವಸ್ಥೆ ಎನ್ನುವಂಥದ್ದು ಇಂತಿ ಕಾರುಣ್ಯದ ನಿಲುವನ್ನ ಕರುಣಿಸಿ ನಿಮ್ಮ ಗಣಗಳ ಸಮ್ಮೇಳನದಲ್ಲಿ ಅಖಂಡೇಶ್ವರ ಅನ್ನುವಂಥದ್ದು ಆ ರೀತಿಯಾಗಿರ್ತಕ್ಕಂಥ ಗುರು ಕಾರುಣ್ಯದ ಆ ನಿಲುವಿನ ಮುಖಾಂತರವಾಗಿ ನಾವು ಆ ಮಾರ್ಗದಲ್ಲಿ ಹೋದ್ರೆ ಮಾತ್ರ ಅದು ನಮಗೆ ಆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅದೆಲ್ಲವನ್ನು ಕೂಡ ಜ್ಞಾನ ಅನುಭವವನ್ನ ಪಡ್ಕೊಂಡಂತ ಅಕ್ಕನನ್ನ ಅಲ್ಲಿಂದ ಅವರೆಲ್ಲರೂ ಕೂಡ ಸೇರಿ ಆರೈಕೆ ಪೂರೈಕೆಯನ್ನ ಮಾಡಿ ಅಕ್ಕನಿಗೆ ಅಚಸ್ಥಲ ಮಾರ್ಗದ ಮುಖಾಂತರವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನ ಸಂಪನ್ನೆಯಾಗಿ ಮಾಡಿ ಶ್ರೀಗಿರಿಗೆ ಎಲ್ಲರೂ ಕೂಡ ಬೀಳ್ಕೊಡುವಂತ ಸಂದರ್ಭ. ಆ ಶ್ರೀಗಿರಿಯನ್ನ ಅಕ್ಕನಿಗೆ ಅಪ್ಪಣೆಯನ್ನ ಮಾಡ್ತಾರೆ. ಒಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡಗೂಡಿ ಸುಖಿಯಾದೆನು ಕೇಳೈರಯ್ಯ, ಭಾಷೆ ಪೈತೆ ಇಲ್ಲದೆ ಓಸರಿಸಿನಯ್ಯ. ಹಾಗೆ ಆಸೆಯ ಮಾಡದೆ ಮತ್ತೆ ಭಿನ್ನವೇ ಸುಖಕ್ಕೆ ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ. ಬಸವಣ್ಣ ಮೊದಲಾಗಿ ಶರಣಾರ್ಥಿ ಪ್ರಭುವಿನಿಂದ ಕೃತಜ್ಞಳಾದಿ ಮರೆಯಲಾಗದು ನಾನಿಮ್ಮ ಶಿಶುವೆಂದು ಎನ್ನನ್ನು ಚನ್ನಮಲ್ಲಿಕಾರ್ಜುನಯ್ಯ ಬೆರೆಸಿ ಅರಸಿರಿ ಎನ್ನುವಂಥದ್ದು. ಅಲ್ಲೆಲ್ಲರೂ ಕೂಡ ಅಕ್ಕನನ್ನ ಕಳಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಆರೈಸಿ ಕಳಿಸ್ತಾರೆ. ಆ ಕಳಿಸುವಂತ ಸಂದರ್ಭದಲ್ಲಿ ನಾವು ಹೇಗೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಯಾವ ರೀತಿ ಆರೈಕೆ ಪೂರೈಕೆಯನ್ನು ಮಾಡ್ತೀವೋ, ಒಂದು ಅವಸ್ಥೆಗೆ ಬಂದಂತ ಸಂದರ್ಭದಲ್ಲಿ ಬದುಕಿನ ರೀತಿ ನೀತಿಗಳನ್ನು ಹೇಗೆ ಕಲಿಸ್ತೀವಿ, ಹಾಗೆ ಹಲವಾರು ರೀತಿಯಾಗಿರುವಂತಹ ಶಿಕ್ಷಣ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿ ತದನಂತರ ಮನೆಯ ಮಗಳನ್ನ ಮದುವೆಯನ್ನ ಮಾಡಿ ಕಳಿಸ್ತೀವೋ ಹಾಗೆ ಅಕ್ಕನಿಗೂ ಕೂಡ ಆ ಅನುಭವ ಮಂಟಪದಲ್ಲಿ ಹೇಳ್ತಾರೆ, ಅಕ್ಕ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನೂ ಅಸಂಖ್ಯಾತರ ಕರ್ಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥವೆಂಬ ಸಕ್ಕರೆ ನೆಕ್ಕಿದಿರಿ ನೋಡ, ಇಂತಪ್ಪ ತ್ರಿವಿರಾಮೃತವನ್ನು ದಣಿದ ನೆರೆದು ಸಲಹಿದಿರೆನ್ನ ವಿವಾಹ ಮಾಡಿದಿರಿ, ಸಯವಪ್ಪ ಗಂಡನಿಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚುವಂತೆ ಒಗೆತನವ ಮಾಡಿರಿ, ಚನ್ನ ಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ಮಂಡೆಗೆ ಹೂವ ತಗೆನಲ್ಲದೆ ಉಲ್ಲತಾಯನು ಅವತರಿಸಿ ವಿಜಯಗೈಯುವುದು ನಿಮ್ಮೆಲ್ಲರ ಅಡಿಗೆ ಶರಣಾರ್ಥಿ ಅಂತೇಳಿ ಅಕ್ಕ ಎಲ್ಲರೂ ಕೂಡ ಆರೈಕೆ ಪೂರೈಕೆಯಿಂದ ನಾನು ಬಸವಣ್ಣನವರಿಗೆ ನಾನು ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಡ್ತೀನಿ, ಹಾಗೆ ಆದರ್ಶವಾಗಿರುವಂತಹ ಬದುಕನ್ನ ಬದುಕ್ತೀನಿ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನ ಅನುಭವವನ್ನ ನೀಡಿದವರಿಗೆ ನಿಮಗೆ ಹೂವನ್ನ ಕರ್ತೀನಿ, ನಿಮ್ಮ ಮಂಡೆಗೆ ಹುಲ್ಲನ್ನ ತರೋದಿಲ್ಲ ಅನ್ನುವಂಥ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಆದ್ರೆ ಈ ವಚನವನ್ನ ನಾವು ಲೌಕಿಕವಾಗಿ ನೋಡೋದಾದ್ರೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಹಲವಾರು ರೀತಿಯಾಗಿರುವಂತಹ ಬುದ್ಧಿವಾದವನ್ನ ಹೇಳಿ ಹೇಗೆ ಕಳಿಸ್ತಾರೋ ಹಾಗೆ ಅದಕ್ಕೂ ಕೂಡ ಅನ್ವಯಿಸ್ತದೆ ಎನ್ನುವಂಥದ್ದು ಈ ವಚನ ಅನ್ನುವಂಥದ್ದು. ಆಕೆ ಮಕ್ಕಳು ಯಾವ ರೀತಿಯಾಗಿರಬೇಕು, ಗುರು ಹಿರಿಯರಿಗೆ ಯಾವ ರೀತಿಯಾಗಿ ಗೌರವವನ್ನ ಕೊಡಬೇಕು ಅನ್ನುವಂಥದ್ದನ್ನ ಪ್ರತಿಯೊಂದು ಮಕ್ಕಳಿಗೆ ಗೊತ್ತಿದ್ರೂ ಕೂಡ ತಾಯಿಯಾದಂಥವರು ಅದನ್ನ ಎಚ್ಚರಿಕೆಯನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅಕ್ಕನಿಗೆ ಅವರೆಲ್ಲರೂ ಕೂಡ ಆರೈಕೆ ಪೂರೈಕೆಯನ್ನ ಮಾಡಿ ಅಕ್ಕನನ್ನ ಆ ಕಲ್ಯಾಣದ ಇಂದ ಅಕ್ಕನನ್ನ ಶ್ರೀಗಿರಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಅಕ್ಕ ಎಲ್ಲರನ್ನು ಕೂಡ ನೋಡಿ ಇಷ್ಟೊಂದು ಚೆನ್ನಾಗಿ ಜ್ಞಾನವನ್ನ ಅನುಭವವನ್ನ ಪಡ್ಕೊಂಡಿದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞಳಾಗಿದ್ದೀನಿ, ಆದ್ರೆ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ, ಆದ್ರೂ ಕೂಡ ನನ್ನ ಕರ್ತವ್ಯದ ಕರೆ ಇದೆ, ಅದಕ್ಕೋಸ್ಕರವಾಗಿ ನಾನು ಅಣಿಯಾಗಿದ್ದೀನಿ ಎನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಾ ಅಲ್ಲಿಂದ ಶ್ರೀಗಿರಿಯತ್ತ ಅಡಿಗಿಡ್ತಾ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಪಡ್ಕೊಂಡು ಮತ್ತೆ ಹೇಳ್ತಾರೆ, ಅಕ್ಕ ಅಯ್ಯ ನಿಮ್ಮ ಶರಣರ ಕೂಡಿದೆ ಸುಖವನ್ನು ಅನುಭವಿಸಿ ತರಬಾರದಯ್ಯ, ಅಯ್ಯ ನಿಮ್ಮ ಮಾಂತರ ಕೂಡಿ ಅಗಲುವ ಧಾವತಿಯಿಂದ ಸಾವುದೇ ಕರಲೇಸಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಿಜರ ನರಿದ ಆ ಮಹಾಮಹಿಮರೆಲ್ಲರಿಗೂ ಆ ನಿಮ್ಮ ನಿಲುವಿಗೆ ಶರಣಾರ್ಥಿ ಅಂತೇಳಿ ಮತ್ತೆ ಮತ್ತೆ ಅವರೆಲ್ಲರೂ ಕೂಡ ಅಕ್ಕನಿಗೆ ಪ್ರೀತಿಯಿಂದ ಹಾರೈಸಿ ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ಅಕ್ಕ ಅವರೆಲ್ಲರಿಗೂ ಕೂಡ ಉಡುತಡಿಯಿಂದ ಬರುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಹೇಗೆ ತಾನೇ ಧೈರ್ಯವನ್ನ ಹೇಳಿದಾಗೆ ಅನುಭವ ಮಂಟಪದಲ್ಲಿ ಬಿಟ್ಟು ಬರುವಂತ ಸಂದರ್ಭದಲ್ಲಿ ನಾವು ಯಾರ ಮನೆಗಾದ್ರೂ ಹೋದಂತ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವ್ರಿಗೆ ಹೇಳ್ತಾ ಇರ್ತೀವಿ, ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಅವ್ರ ಅಷ್ಟು ದೂರ ಹೋಗೋ ತನಕ ನಾವು ನೋಡ್ತೀವಿ. ಹಾಗೆ
ಅಕ್ಕನನ್ನು ಕೂಡ ಅವರೆಲ್ಲರೂ ಕೂಡ ಶ್ರೀಗಿರಿಗೆ ಕಳಿಸುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮನಸ್ಸು, ಬುದ್ಧಿ, ಭಾವ ಎಲ್ಲವನ್ನೂ ಕೂಡ ಸದೃಢವನ್ನ ಮಾಡಿ ಕಳಿಸಿಕೊಡ್ತಾರೆ ಎನ್ನುವಂಥದ್ದು. ಆ ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಶರಣರು ಆ ಗಿರಿಯೊಳಗೆ ಗಿಡಗಪ್ಪಿ ದೇವನನ್ನ ದೇವಾ ಬಾರಯ್ಯ ತೋರಯ್ಯ ನಿಮ್ಮ ಕರುಣವೆನಗೆ ಎಂತು. ಅಕ್ಕ ಆ ಗಿಡವನ್ನೆಲ್ಲವನ್ನೂ ಕೂಡ ಆ ಚನ್ನಮಲ್ಲಿಕಾರ್ಜುನನಿಂದ ಎಷ್ಟು ಯಾರಾದ್ರೂ ಎಲ್ಲವನ್ನು ಕೂಡ ಏನೂ ಇಲ್ಲ ಅಂದ್ರೆ ಒಂಥರ ಎಲ್ಲವನ್ನು ಕೂಡ ಅಕ್ಕ ಆಧ್ಯಾತ್ಮಿಕವಾಗಿ ಎಲ್ಲವನ್ನ ಪಡ್ಕೊಂಡಿದ್ದೀನಿ. ನೀನೇನು ಆ ಪರಮಾತ್ಮನೊಟ್ಟಿಗೆ ನಾನು ಈ ಕಡೆ ಹೇಳ್ತಾರೆ ನೋಡ್ರಿ, ನಾನು ನಿಮಗೊಂದು ಉದಾಹರಣೆ ಕೊಟ್ಟೆ. ಒಂದ್ ಮಗು ಜಾತ್ರೆಗೆ ಹೋದಂತ ಅಮ್ಮನ ಕೈ ಇಟ್ಕೊಂಡಾಗ ಏನು ಬೇಡ ಅನಿಸ್ತು, ಮಗು ಏನೇನೋ ಕೇಳ್ತಾ ಇತ್ತು. ಅಮ್ಮ ಕೈ ಬಿಟ್ಟು ಹೋದ ತಕ್ಷಣ ನನಗೆ ಏನೋ ಬೇಡ, ನನಗೆ ಅಮ್ಮನೇ ಬೇಕು ಅಂತ ಹೇಗೆ ಮಗು ಹೇಳ್ತದೋ ಹಾಗೆ ಅಕ್ಕ ಎಲ್ಲರ ಜ್ಞಾನವನ್ನು, ಅನುಭವವನ್ನೆಲ್ಲವನ್ನು ಕೂಡ ಪಡ್ಕೊಂಡು ಅಕ್ಕ ಕೇಳ್ತಾರೆ ಚನ್ನಮಲ್ಲಿಕಾರ್ಜುನ ಅಂತೇಳಿ ಎಲ್ಲ ತರುಮಾರಾದಿಗಳನ್ನ, ಗಿರಿ ಗೌರಗಳನ್ನೆಲ್ಲವೂ ಕೂಡ ಸಂಚಾರವನ್ನ ಮಾಡ್ತಾ ಶ್ರೀಗಿರಿಯತ್ತ ಹರಸುತ್ತಾ ಅಕ್ಕ ಸುಳಿತಾ ಬಂದು ಆ ಶರಣರ ಸಂಘದಿಂದ ನಾನು ಇಡೀ ಎಲ್ಲ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡು ಆ ಠಾವನ್ನ ನಾನು ಕಂಡುಕೊಂಡು ನಾನು ಆ ಶ್ರೀಗಿರಿಯತ್ತ ಸಾಕ್ತಾ ಇದ್ದೇನೆ. ಆ ಶ್ರೀಗಿರಿಯಲ್ಲಿ ಬಂದು ಆ ಎಲ್ಲ ಆ ಪ್ರಭುದೇವರು ಹೇಳಿದ ಹಾಗೆ ಶ್ರೀಗಿರಿ ಹೇಗಿದೆ ಅನ್ನುವಂಥದ್ದನ್ನ ಕಂಡುಕೊಂಡು ಹಲವಾರು ರೀತಿಯಾಗಿರುವಂತಹ ಉದಾಹರಣೆಯನ್ನು ಕೊಡ್ತಾರೆ. ಶ್ರೀಶೈಲಕ್ಕೆ ಹೋದಂಥವ್ರಿಗೆ ಅದರ ಅನುಭವ ಆಗ್ತದೆ. ಶ್ರೀಶೈಲಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಶ್ರೀಶೈಲದಿಂದ ನಾವು ಆ ದೋಣಿಯ ಮುಖಾಂತರವಾಗಿ ನಾವು ಶ್ರೀಶೈಲವನ್ನ ಹೋಗ್ಬೇಕಾದ್ರೆ ಪ್ರಾರಂಭಿಕವಾಗಿ ಆ ಪ್ರಭುದೇವರ ಗವಿಯನ್ನ ನೋಡ್ತೀವಿ. ಅಂತ ಗವಿಯ ಮುಖಾಂತರವಾಗಿ ಅಲ್ಲಿ ನಾವು ದರ್ಶನವನ್ನ ಮಾಡಿ ಕಾಲ್ನಡಿಗೆಯ ಮುಖಾಂತರವಾಗಿ 3 ಬೆಟ್ಟಗಳ ಆ ತ್ರಿಕೂಟ ಅನ್ನುವಂಥದ್ದು ಅದನ್ನೇ ಹೇಳ್ತಾರೆ ಶರಣರು. ಭೌತಿಕವಾಗಿರುವಂತ ಅದನ್ನ ಉದಾಹರಣೆ ಕೊಡ್ತಾ ನಮ್ಮ ಕಾಯಕ್ಕೆ, ತನುವಿಗೆ, ಶರೀರದ ಮುಖಾಂತರವಾಗಿ ನಾವು ಆ ಶ್ರೀಗಿರಿಯನ್ನ ಹೇಗೆ ಮುಟ್ಟಬೇಕು ಅನ್ನುವಂಥದ್ದನ್ನ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ಲಿಂಗೈಕ್ಯವಾಗುವಂತ ಸ್ಥಿತಿ ಅನ್ನುವಂಥದ್ದನ್ನು ಅಕ್ಕನಿಗೆ ಕಳಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಭುದೇವರು ಕುರುಹನ್ನ ಕೊಟ್ಟಿರ್ತಾರೆ. ಹೀಗೆ ಇದೆ ಆ ಶ್ರೀಶೈಲ, ಆ ಕದಳಿ ಅನ್ನುವಂಥದ್ದನ್ನ ಅಕ್ಕ ಆ ಜಾಡನ್ನ ಹಿಡಿದು ಕ್ರಮಿಸುವಂತ ಸಂದರ್ಭದಲ್ಲಿ ಅಕ್ಕನಿಗೇನು ಆ ಹಾದಿಯಲ್ಲಿ ಹೇಗೆ ಹೋಗ್ಬೇಕು, ಹೇಗೆ ದಿಕ್ಕು ತೋಚಲಾರ್ದಂಗಿಲ್ಲ, ಆ ದಿಕ್ಸೂಚಿ ನಿನ್ನರಿವೇ ನಿನಗೆ ಆ ಮಾರ್ಗದರ್ಶನವನ್ನ ಮಾಡ್ತದೆ ಎನ್ನುವಂತ ಮಾತನ್ನ ಹೇಳಿದಾಗ ಅಕ್ಕ ಆ ಇಡೀ ಪ್ರಯಾಣದಲ್ಲಿ ತನ್ನ ಯೋಗ ಸಾಧನೆಯ ಸಿದ್ಧಿಯನ್ನ ಪಡ್ಕೊಳ್ತಾ ಆ ಕದಳಿಯಲ್ಲಿ ಐಕ್ಯವಾಗುವಂತ ರೀತಿ ವಿಧಾನವನ್ನು ಕೂಡ ಆ ರಹಸ್ಯವನ್ನ ಭೇದಿಸಿಕೊಳ್ತಾ ಅಕ್ಕ ಜ್ಞಾನ ಅನುಭವವನ್ನ ಪಡ್ಕೊಂಡು ಆ ಐಕ್ಯವಾಗುವಂತ ಸ್ಥಿತಿಗೆ ಸಾಗುವಂಥದ್ದು. ಶ್ರೀಶೈಲದಲ್ಲಿ ಆ ಕಾಡು ಮೇಡಿನಲ್ಲಿ ಅಲಿತಾ ಆ ಶ್ರೀಶೈಲದ ಆ ಕ್ಷೇತ್ರದ ಆ ಇಡೀ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸ್ತಾ ಅಕ್ಕನಿಗೆ ಆ ಸಂದರ್ಭಕ್ಕಾಗಲೇ ನೋಡಿದ್ದೆಲ್ಲವೂ ಕೂಡ ಚನ್ನಮಲ್ಲಿಕಾರ್ಜುನ ನೋಡಿದ್ರೆಲ್ಲವೂ ಕೂಡ ಲಿಂಗಭಾವವೇ ಆಗಿತ್ತು ಅನ್ನುವಂಥದ್ದು. ಆ ರೀತಿಯಾಗಿರುವಂತಹ ಪರಿಪಕ್ವತೆಯನ್ನ ಹೊಂದಿ ಬಯಲಲ್ಲಿ ಬಯಲಾಗುವಂಥದ್ದನ್ನ ಕಂಡುಕೊಳ್ಳುವಂಥದ್ದಕ್ಕೆ ಅಕ್ಕ ಹಡಿ ಇಡ್ತಾರೆ ಎನ್ನುವಂಥದ್ದು. ನಾಳೆ ಲಿಂಗೈಕ್ಯ ಅನ್ನುವಂಥದ್ದು ಹೇಗಿರ್ತದೆ ಅನ್ನುವಂಥದ್ದು ನೋಡೋಣ. ಆದ್ರೆ ಲಿಂಗೈಕ್ಯ ಅಂದ್ರೆ ನಾವು ನೀವೆಲ್ಲರೂ ಭಾವಿಸಿದ ಹಾಗೆ ಲಿಂಗದೊಳಗಾದಂಥ ಲಿಂಗೈಕ್ಯರಾದಂಥ ಪ್ರಾಣ ಪಕ್ಷಿ ಆರಿದ ನಂತರ ಕುಣಿಯನ್ನ ತೆಗೆದು ಆ ಲಿಂಗ ಶರೀರವನ್ನಿಟ್ಟು ಮಣ್ಣು ಮುಚ್ಚಿಸ್ತೀವಲ್ಲ, ಆ ರೀತಿಯಾಗಿರುವಂತ ಲಿಂಗೈಕ್ಯ ಅಲ್ಲ ಅನ್ನುವಂಥದ್ದು. ಅದಕ್ಕೆ ಶರಣರು ಒಂದ್ ಕಡೆ ಹೇಳ್ತಾರೆ, ಅಂದಿದ್ರು ಶರಣರು ಅಲ್ಲ, ಇಂದು ಇದ್ದಾರೆ ಮುಂದೆ ಇರ್ತಾರೆ ಅನ್ನುವಂಥದ್ದು. ಅದಕ್ಕೆ ಅಂತವ್ರ ನೋಡುವಂತ ಕಣ್ಣು, ಅಂತವ್ರನ್ನ ಗುರುತಿಸುವಂತ ಮನಸ್ಸು ಬೇಕು ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ನಮ್ಮೊಟ್ಟಿಗೆ ಭಗವಂತ ಇರ್ತಾನೆ, ಯಾವ ರೂಪದಲ್ಲಿರ್ತಾನೋ ಗೊತ್ತಿಲ್ಲ. ಅದಕ್ಕೆ ನಾನು ಆಗಾಗ ಹೇಳ್ತೀನಿ, ನಿಮ್ಮ ಮನೆಗೆ ಇಂಥವೇ ಬರಬೇಕು ಅಂತ ಏನಿಲ್ಲ. ಯಾರು ನಮ್ಮ ಪೂಜಾ ಸಮಯಕ್ಕೆ ನಮ್ಮ ಮನೆಗೆ ಇವತ್ತು ನೀವು ಕೆಲವೊಂದು ವಾರಗಳನ್ನೆಲ್ಲ ಮಾಡ್ತೀರಾ, ಅಥವಾ ಈ ಶ್ರಾವಣ ಮಾಸದಲ್ಲಿ ಯಾರನ್ನಾರು ಜಂಗಮನ ಕರ್ಕೊಂಡು ಪ್ರಸಾದ ಮಾಡಿಸ್ಬೇಕು ಅಂತ ಇರ್ತೀರಾ, ಅವರೇ ಇವ್ರೆ ಅಂತ ಅಲ್ಲ, ಯಾರು ಲಿಂಗಧಾರಿಗಳು ನಮ್ಮ ಮನೆಗೆ ಬರ್ತಾರ ಅವರೇ ಆ ಜಂಗಮ ಅಂತ ಹೇಳಿ ನೀವು ಅಂಥವ್ರಿಗೆ ನೀವು ಪ್ರಸಾದವನ್ನ ಎಡೆ ಮಾಡಿದ್ರೆ ಸಾಕು, ಆ ಭಗವಂತನಿಗೆ ತೃಪ್ತಿ ಆಗ್ತದೆ ಅನ್ನೋದು. ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನ ಪರಂಪರೆಯನ್ನು ಇಡೀ 12ನೇ ಶತಮಾನದ ಶರಣ ಸಮೂಹ ನಮಗೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನೂ ಕೊಟ್ಟಿದೆ ಅನ್ನುವಂಥದ್ದು. ಅಕ್ಕ ಅಂತಹ ಜ್ಞಾನ ಅನುಭವವನ್ನೆಲ್ಲ ಪಡ್ಕೊಂಡು ಧನ್ಯತೆ ಭಾವದಿಂದ ನನಗಿನ್ನೇನು ಬೇಡ, ಆ ಲಿಂಗದಲ್ಲಿ ನಾನು ಬಯಲಲ್ಲಿ ಬಯಲಾಗ್ತೀನಿ ಅನ್ನುವಂಥದ್ದು. ಆ ಬಯಲು ಹೇಗಾಗಬೇಕು ಅನ್ನುವಂಥದ್ದನ್ನ
ನಾಳೆ ಇದನ್ನು ನೋಡೋಣ ಅನ್ನುವಂಥ ವಿಚಾರವನ್ನ ಲೆಕ್ಕಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ, ನೀವೆಲ್ಲರೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಜೈರಾಬಾದಿನ ಜನರನ್ನ ನೋಡಿದ್ರೆ ನಿಮ್ಮೆಲ್ಲರೂ ಕೂಡ ಒಂದು ರೀತಿ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನ ನಿಮ್ಮ ಬದುಕಿನಲ್ಲಿ, ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನ ನಾನು ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಮನವನ್ನ ನೋಡದೆ ಅನ್ನುವಂಥದ್ದು. ಎಷ್ಟೋ ಜನ ನಾವು ಮನೆಯನ್ನ ನೋಡ್ತೇವೆ, ಆದ್ರೆ ಮನುಷ್ಯನ ಮನಸ್ಸನ್ನ ನೋಡ್ಬೇಕು ಅನ್ನುವಂಥದ್ದು. ನಮ್ಮ ಮನಸ್ಸು ಹೇಗಿದೆ ಅಂತ ಅಂದ್ರೆ ಹೃದಯವನ್ನ ಬಗೆದು ನೋಡ್ಬೇಕಾಗಿಲ್ಲ, ಹೃದಯವನ್ನ ಬಗೆದು ತೋರಿಸ್ಬೇಕಾಗಿಲ್ಲ. ಆತನ ಮಾತು, ನಡವಳಿಕೆ, ಸ್ವಭಾವ, ಆತನ ಇರುವಿಕೆಯನ್ನ ನೋಡಿದ್ರೆ ಗೊತ್ತಾಗ್ತದೆ ಅನ್ನುವಂಥದ್ದು. ನಿಮ್ಮ ಮನೆಗೆ ಬಂದಿರುವಂಥದ್ದು ನೀವು ನನ್ನನ್ನ ಕಟ್ಟಿರ್ಬೋದು, ಆದ್ರೆ ನಾನು ಅಕ್ಕನ ಬದುಕು, ಜೀವನ ಆದರ್ಶವನ್ನ ಒತ್ತು ತಂದು ನನ್ನ ಬದುಕಿಗೆ, ನನ್ನ ಜೀವನಕ್ಕೆ ನಿಲುಕುವಂತ ನನ್ನ ಅನುಭವಗಳನ್ನ ನಾನು ಏನು ಹೇಳ್ಬೇಕೋ ಅದನ್ನ ಹೇಳ್ತಾ ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸಿ, ನೀವೆಲ್ಲರೂ ಒಂದಿಲ್ಲೊಂದು ರೀತಿಯಾಗಿರ್ತಕ್ಕಂಥ ಆ ಜ್ಞಾನವನ್ನ, ಅನುಭವವನ್ನ, ಆಧ್ಯಾತ್ಮಿಕತೆಯನ್ನ ನಿಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಆದರೆ ನಾವು ಶರಣ ಧರ್ಮವನ್ನು ಕೂಡ ಒಪ್ಪಿಕೊಂಡ್ರೆ ಇವರೆಲ್ಲರೂ ಕೂಡ ಸಮಾಜ ಬಾಂಧವರು ಮಾಡಿದಂತ ಈ ಸತ್ಕಾರ್ಯಕ್ಕೆ ಸಾರ್ಥಕ ಆಗ್ತದೆ ಎನ್ನುವಂಥದ್ದು. ನಾವು ಅಡಿಗೆ ಮಾಡಿ ಊಟ ಮಾಡಲಿಲ್ಲ, ಊಟ ಮಾಡೋರು ಯಾರು ಇಲ್ಲ ಅಂದ್ರೆ ಎಷ್ಟೊಂದು ಹಾನಿ ಆಗ್ತದಲ್ವಾ. ಹಾಗೆ ಇವರು ಮಾಡುವಂತ ಎಲ್ಲ ಕೆಲಸಕ್ಕೂ ಕೂಡ ಅದು ಸತ್ಪಾತ್ರಕ್ಕೆ ಸಲ್ಲಬೇಕು, ಸದ್ಬಳಕೆ ಆಗ್ಬೇಕು, ಸದ್ವಿನಿಯೋಗ ಆಗ್ಬೇಕು ಅಂದ್ರೆ ಬದುಕಿನಲ್ಲಿ, ಜೀವನದಲ್ಲಿ ಆದರ್ಶವಾಗಿರುವಂತ ಬದುಕನ್ನ ಬದುಕಬೇಕು ಅನ್ನುವಂಥದ್ದು. ಬಸವಾದಿ ಶಿವಶರಣರು ಎಂಥ ಬದುಕನ್ನ ಬದುಕಿದ್ರು ಅನ್ನುವಂಥದ್ದು, ಎಂಥ ಬದಲಾವಣೆ ತಂದ್ರು. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ, ಆದ್ರೆ ಮನುಷ್ಯ ಎಲ್ಲವನ್ನೂ ಕೂಡ ಬದಲಾವಣೆ ಬಯಸ್ತಾನೆ. ಆದ್ರೆ ನಾನು ಬದಲಾಗಬೇಕು ಅಂತ ನಾವು ಯಾರು ಅನ್ಕೊಳ್ಳೋದಿಲ್ಲ. ಖಂಡಿತ ಬದಲಾವಣೆಯನ್ನ ನೀವೆಲ್ಲರೂ ಕೂಡ ಹೊಂದಿದ್ರೆ ಬದುಕು, ಜೀವನ ಅದು ಸುಂದರವಾಗಿರ್ತದೆ. ಅಂತ ಸುಂದರವಾಗಿರ್ತಕ್ಕಂಥ ಬದುಕು ನಮ್ಮ ಕಣ್ಮುಂದೆ ಇದೆ. ಅಂತ ಬದುಕನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕೈಯಲ್ಲಿದೆ ಅನ್ನುವಂಥದ್ದು. ಅಂತ ಅಕ್ಕ ಎಂಥ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡ್ರಿ. ಮನುಷ್ಯ ಸಾವಿರಾರು ವರ್ಷ ಬದುಕೋದಿಲ್ಲ, ಬದುಕಿದಷ್ಟು ದಿನ ಸಾರ್ಥಕವಾಗಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಬದುಕಿ ತೋರಿಸಿದ್ದಾರೆ. ಅಂತ ಅಕ್ಕನ ಬದುಕು ನಿಮ್ಮೆಲ್ಲರಿಗೂ ಕೂಡ ಆದರ್ಶ. ಅಕ್ಕನ ಬದುಕು, ಜೀವನವನ್ನ ನೋಡ್ತಾ ಇದ್ರೆ ಯಾರು ಇಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ಬದುಕು ತೋರಿಸ್ತೀನಿ ಅನ್ನುವಂತ ಆ ದೃಢ ನಿರ್ಧಾರ ಬರ್ತದೆ. ಅಂದ್ರೆ ಅಕ್ಕನ ಆತ್ಮಸ್ಥೈರ್ಯ ಹೇಗಿತ್ತು ಅನ್ನುವಂಥದ್ದು. ಅಂತ ಅಕ್ಕನ ನಿಲುವು, ಅಕ್ಕನ ಬದುಕು ನಿಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿ ಎನ್ನುವಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರೂ ಕೂಡ ಮನೆ ಮತ್ತು ಮನ ಬೆಳಕಾಗ್ಲಿ. ಅಕ್ಕನ ಆ ಗುರುಬಸವಣ್ಣನವರ, ಬಸವಾದಿ ಶಿವಶರಣರ ಕೃಪೆ, ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಳ್ತಾ ನನ್ನ 2 ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣ.